ಕೈಯಲ್ಲಿ ಇಷ್ಟಪಟ್ಬಿಟ್ಟು ಏನೋ ಒಂದು ಸ್ವೀಟ್ ಇಟ್ಕೊಂಡಿರ್ತೀವಿ, ಬೇರೆ ಯಾರೋ ಬಂದ್ಬಿಟ್ಟು ನೀನು ಆಲ್ರೆಡಿ ತುಂಬಾ ದಪ್ಪ ಇದೆಯಾ, ಇದನ್ನ ತಿಂದ್ರೆ ಇನ್ನ ದಪ್ಪ ಆಗ್ಬಿಡ್ತೀಯಾ, ಏಂತಕ್ ತಿಂತಾ ಇದೆಯಾ ಕೊಡು ಅಂತ ಈಸ್ಕೊಂಡಾಗ ಅದು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇತ್ತು. ಅಂದ್ರೆ ನನ್ನ ವರ್ಕ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ವೆಯ್ಟ್ ಲಾಸ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅದ್ರ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು. ನಿಂಗೆ ಇಷ್ಟು ಕೋಪ ಎಲ್ಲಿಂದ ಬರ್ತಿದೆ ನಿನಗೆ ಅಂತ ಹೇಳೋರು ಅವ್ರು ನನಗೆ. ನಾನು ಈ 2025 ಹೆಂಗಿತ್ತು ಅಂತ ನೀವೇನಾದ್ರು ನನ್ನ ಕೇಳಿದ್ರೆ ಬಿಫೋರ್ ವೆಯ್ಟ್ ಲಾಸ್ ನಾನು ಹೇಳೋದು ಒಂದೇ, ಲೂಪ್ 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 ಲೂಪ್. ಡೈರೆಕ್ಟ್ ಅವಮಾನ ತರ ಫೀಲ್ ಆಗೋದು ನನಗಂತೂ. ಮೋಟಿವೇಶನ್ ವರ್ಕ್ ಆಗ್ಲಿಲ್ಲ, ಡಿಸಿಪ್ಲಿನ್ ವರ್ಕ್ ಆಯ್ತು. ನಿಮಗೆ ನೀವೇ ಅನ್ಕೊಳ್ಳಿ, ನಾನು 75 kg ಆಗೋವರೆಗೂ ನಾನು ಜಿಮ್ಮಿಗೆ ಹೋಗೋದಿಲ್ಲ. ನನಗೆ ಮಂತ್ ಎಂಡ್ ಅಲ್ಲಿ 3 lakhs ಸ್ಟೆಪ್ಸ್ ಬೇಕು. ನಿಮಗೆ ನೀವು ಅನ್ಕೊಂಡ್ರಿ ಅಂತ ಅಂದ್ರೆ ಅದು ಮಾಡಿಲ್ಲ ಅಂದ್ರೆ ನಿಮ್ಗೆ ಒಂಥರ ಡಿಮೋಟಿವೇಟ್ ಆಗಲ್ವಾ? ನಮ್ಮ ಸ್ಕಿನ್ ಆಗಿರ್ಬೋದು, ನಮ್ಮ ಬಾಡಿ ಆಗಿರ್ಬೋದು ನಮಗೆ ಒಂದು ವಾರ್ನಿಂಗ್ ಕೊಡುತ್ತೆ, ಇದು ನನ್ನ ಕೈಲಿ ಮ್ಯಾಕ್ಸಿಮಮ್, ಇದ್ರ ಮೇಲೆ ನನಗೆ ಆಗೋದಿಲ್ಲ, ನೀನು ಈ ತರ ಫುಡ್ ನ ನಂಗೆ ಕೊಡಬೇಡ ಅಂತ. ಸಿ ದಟ್ ಈಸ್ ದ ಅಲಾರಂ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 108 kg ಇದ್ದಂತ ಅಶ್ವಿನಿಗೂ ಅಂಡ್ 103 kg ಇವಾಗಿರುವಂತ ಅಶ್ವಿನಿಗೂ? ನಾನು ಏನ್ ಮಾಡಿದೆ ಅಂತ ಹೇಳೋದು ವೆರಿ ಸಿಂಪಲ್. ಎಲ್ಲೂ ಹೋಗೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಓಕೆನಾ? ಬಟ್ ಇಲ್ಲಿವರೆಗೂ ಹೇಗ್ ಬಂದೆ ಅಂತ ನಾನು ನನ್ನ ಜರ್ನಿ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ರೆ ಮೇ ಬಿ ನನ್ನ ಸ್ಟೋರಿ ನಿಮ್ಗೆ ಇನ್ಸ್ಪೈರ್ ಆಗಬಹುದೇನೋ. ನೀವೇನ್ ಮಾಡ್ತೀರಾ, ಅದನ್ನ ಕೇಳಿಸ್ಕೊಂಡು ಓ ಇದಾ ಅಂತ ಅನ್ಕೊಂಡು ಸುಮ್ಮನಾಗಿ ಬಿಡ್ತಾರೆ. ಬಟ್ ನಾನು ಯಾವಾಗ ಈ ತರ ಎಕ್ಸ್ಪೀರಿಯನ್ಸ್ ನ ಹೇಳ್ತೀನಲ್ಲ, ಸೇಮ್ ಪ್ರಾಬ್ಲಮ್ ಸೇಮ್ ಪ್ರಾಬ್ಲಮ್ ಸೇಮ್ ಪ್ರಾಬ್ಲಮ್ ಸೇಮ್ ಪ್ರಾಬ್ಲಮ್. ನಂದು ಗೋಲ್ ಏನಂದ್ರೆ ಈ ಶರ್ಟ್ ನನಗೆ ಆಗ್ಬೇಕು. 200 ರೂಪಾಯಿಂದ ಯಾವಾಗ ಅದು 900 ರೂಪಾಯಿ 1000 ರೂಪಾಯಿ ಕೊಟ್ಟೋಯ್ತದೆ ಅಂತಾನೆ ಗೊತ್ತ. ನನಗಂತೂ ಉರ್ದೋಗೋದು. ವಿಡಿಯೋಸ್ಗಳು ಹುಡುಕಿದಿಂಗ್ ಗೊತ್ತಾ, ಏನೇನ್ ಮಾಡ್ಬೇಕು ಅಂತ. ಯಾವುದೇ ರೀತಿಯಾದಂತ ಕೋರ್ಸ್ ಗಿಸ್ನ ಸೆಲ್ ಮಾಡೋದಿಲ್ಲ ನನ್ನ ಪೇಜಲ್ಲಿ, ಓಕೆನಾ? ಅಂದ್ರೆ ನೀವು ವೇಟ್ ಲಾಸ್ ಮಾಡ್ಬೇಕಂದ್ರೆ ಇದನ್ನ ತಿನ್ನಿ ಅದನ್ನ ತಿನ್ನಿ ಹಂಗೆ ಹಿಂಗೆ ನಾನು ಪರ್ಸನಲ್ ಕೋಚ್ ಕೊಡ್ತೀನಿ, ದೇವರಾಣೆಗೂ ಇಲ್ಲ. ನಾನು ಫೋಟೋಗ್ರಾಫರ್ ಆಗಿ ಇರ್ತೀನಿ. ಸಿನಿಮಾಟೋಗ್ರಾಫರ್ ಆಗ್ಬೇಕಂತ ತುಂಬಾ ಕಷ್ಟಪಡ್ತಿದ್ದೀನಿ. ಸೊ ನೀನು ಎವ್ರಿ ಡೇನ ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ, ಬಟ್ ಎಂಡಲ್ಲಿ ಏನಾಗಬೇಕು ಅದನ್ನ ನೀನು ಕಂಟ್ರೋಲ್ ಮಾಡು ಅಂತ ನನಗೆ ಅರ್ಥ ಆಗಿದ್ದು. ಆಯಿಲ್ ಜಾಸ್ತಿ ಇಂಪ್ಯಾಕ್ಟ್ ಮಾಡ್ಬಿಡುತ್ತೆ, ಶುಗರ್ ಜಾಸ್ತಿ ಇಂಪ್ಯಾಕ್ಟ್ ಮಾಡ್ಬಿಡುತ್ತೆ ಅಂತ. ಬಟ್ ನನಗೆ ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ. ಸಾಲ್ಟ್ ಸ್ಟಿಲ್ ನಾನು ವೆಯ್ಟ್ ಲಾಸ್ ಆಗೋದು ಇನ್ನ ತುಂಬಾ ಇದೆ. ಅವಾಗ ಈ ತರ ಇಶ್ಯೂಸ್ ಎಲ್ಲ ನಾವು ಫೇಸ್ ಮಾಡ್ತಾ ಇರ್ತೀವಿ. ಬಟ್ ನಾವು ಫೋಕಸ್ ಮಾಡೋದೇನು ಗೊತ್ತಾ, ನಾವು ವೆಯ್ಟ್ ಜಾಸ್ತಿ ಇದೀವಿ, ನಾವು ವೆಯ್ಟ್ ಕಮ್ಮಿ ಆಗಬೇಕು, ನಾವು ನೋಡಕ್ ಚೆನ್ನಾಗಿ ಕಾಣಿಸ್ಬೇಕು. ಮತ್ತೆ ರೀಸೆಂಟ್ ಆಗಿ ನಾನೊಂದು ಶೂಟಿಗೆ ಹೋಗಿ ಬಂದೆ ಆಫ್ಟರ್ ನಾನು ಸಣ್ಣ ಆದ್ಮೇಲೆ. ಓಕೆ, ನಂಗೆ ಒಂಥರ ಈಗ ಚೆನ್ನಾಗಿರುತ್ತೆ ಫೀಲು. ಅಂಟಿಲ್ ಅನ್ಲೆಸ್ ನಿಮ್ಮಲ್ಲಿ ಆ ಡಿಸಿಪ್ಲಿನ್ ಬರೋವರೆಗೂ ನೀವು ಜಿಮ್ಮಿಗೆ ಹೋಗೋದಿಲ್ಲ, ಅಥವಾ ಎವ್ರಿಡೇ ಏನೋ ಒಂದು ವರ್ಕೌಟ್ ಮಾಡಿ ನಮ್ಗೆ ಅದು ಹ್ಯಾಬಿಟ್ ಇರೋದಿಲ್ಲ, ನಮ್ಮ ಮೈಂಡ್ ಅದನ್ನ ಕೇಳೋದಿಲ್ಲ. ಯಾರಿಗೋಸ್ಕರ ಮಾಡಬೇಕು ಗುರು? ನಮ್ಮ ಬಾಡಿಗೂ ಕೂಡ ಒಂದು ಸ್ಟೇಜಸ್ ಇರುತ್ತೆ, ಅದು ಹೇಳುತ್ತೆ ಎಲ್ಲಾದ್ರೂ ಹೆಲ್ತಿ ತಿನ್ಕೋಬಾ ಗುರು, ನಾನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಮ್ಮ ಬಾಡಿ ನಮ್ಗೆ ಹೇಳುತ್ತೆ, ಓಕೆನಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಶೆಟ್ಟಿ ವ್ಲಾಗ್ಸ್. ಸೊ ನೀವಿಲ್ಲಿ ಬ್ಯಾಕ್ ಸೈಡ್ ಏನು ನೋಡ್ತಾ ಇದ್ದೀರಲ್ಲ, ಅದು ನಂದು 2025 ವಿಷನ್ ಬೋರ್ಡ್, ಓಕೆನಾ? ಸೊ 2025 ಎಂಡ್ ಆಗೋ ಟೈಮಲ್ಲಿ ನಾನು ಒಂದು ವಿಡಿಯೋ ಹಾಕಿದ್ದೆ, ಆ ಗಿಲ್ಟ್ ಫ್ರೀ ಲೈಫ್ ಅಂತ ಹೇಳಿ. ಅದೇ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಕೂಡ ನಂದು 2025 ಬಿಗಿನಿಂಗ್ ಅಲ್ಲಿ ಯಾವ ತರ ಗೋಲ್ಸ್ಗಳಿತ್ತು ಅಂಡ್ 2025 ಎಂಡ್ ಆಗ್ತಾ ಬರ್ತಾ ನನಗೆ ಏನ್ ರಿಯಲೈಸ್ ಆಯಿತು ಅಂಡ್ ನಾನು ಯಾವ್ದನ್ನ ಪ್ರಿಯೋರಿಟಿ ಆಗಿ ತಗೊಂಡೆ ಅಂತ ನಿಮ್ಗೆ ಹೇಳಿದ್ದೆ ನಾನು ಅದರಲ್ಲಿ. ಇವತ್ತಿಂದು ವಿಡಿಯೋ ಟಾಪಿಕ್ ಬಂದ್ಬಿಟ್ಟು, ಆಕ್ಚುಲ್ ಆಗಿ ನಂಗೆ ನಾನು ವೆಯ್ಟ್ ಹೇಳೋಕೆ ಇಷ್ಟ ಇಲ್ಲ, ಬಟ್ ಡೆಫಿನೆಟ್ಲಿ ವಿಡಿಯೋಗೋಸ್ಕರ. ಆ್ಯಕ್ಚುಲಿ ನಾನು ನಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ ನನ್ನ ವೆಯ್ಟ್ ಬಂದ್ಬಿಟ್ಟು 118 ಇತ್ತು. 118 ಇತ್ತು ನಾನು ನೋಡಿರೋ ಪ್ರಕಾರ. ಆ್ಯಕ್ಚುಲಿ ನನಗೆ ಇರೋದೊಂದೇ ಒಂದು ಬೇಜಾರು ಏನಂದರೆ, ನಾನು ಆ ಟೈಮಲ್ಲಿ ಯಾವುದೇ ರೀತಿಯಾದಂತಹ ಫೋಟೋ ತೊಗೊಂಡಿರಲಿಲ್ಲ, ಓಕೆನಾ? ಅದೊಂದೇ ಬೇಜಾರು ನನಗೆ. ಬಿಕಾಸ್ ಅದು ಇದ್ದಿದ್ರೆ ನಾನು ನಿಮಗೆ ತೋರಿಸ್ಬೋದಿತ್ತು ಇವತ್ತು, ಓಕೆ ನಾನು ಇಲ್ಲಿಂದ ಇಲ್ಲಿಗೆ ಬಂದೆ ಅಂತ. ಬಟ್ ಎನಿವೇ, ಮನಸ್ಸಾಕ್ಷಿ ಅಷ್ಟೇ. ಯಾವಾಗ ನನಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ನಿಸ್ತಲ್ವಾ, ಆ ಟೈಮಲ್ಲಿ ನಂದು ಬಾಡಿದು ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು 118 ಇತ್ತು, ಓಕೆನಾ? ಸೊ ನಾನು ನಂದು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿ ಈಗ ಇಯರ್ ಎಂಡ್ ಆಗಿ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಜನವರಿ ಟೈಮಲ್ಲಿ ನಾನು ಅಂದ್ಕೊಂಡಿದ್ದೆ ನನ್ನ ಬಾಡಿ ವೆಯ್ಟ್ ಬಂದು ಅಪ್ರಾಕ್ಸ್ 99 ಇರಬೇಕು ಅಂತ. ಬಟ್ ಇವಾಗ ನನ್ನ ಬಾಡಿ ವೆಯ್ಟ್ ಬಂದುಬಿಟ್ಟು 102 103 ಈ ಇನ್ ಬಿಟ್ವೀನಲ್ಲಿದೆ. ಹಾಗೆ ಆ ಕಡೆ ಈ ಕಡೆ ಆಟ ಆಡ್ತಾ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ಸ್ಮೈಲಿಂಗ್ ಫೇಸ್ ಇದೆ. ಬಟ್ ರಿಯಲಿ ಜರ್ನಿ ಒಂದು ಅಷ್ಟು ಈಸಿ ಇರಲಿಲ್ಲ. ಆದರೆ ಏನೋ ಗೊತ್ತಿಲ್ಲ, ಕ್ಯಾಮ್ರಾ ಫೇಸ್ ಮಾಡ್ತಾರೆ ಏನೋ ನಗು ಬರ್ತಿರುತ್ತೆ, ಬಟ್ ಅಂದರೆ ಸ್ಮೈಲಿಂಗ್ ಫೇಸ್ ಇರುತ್ತೆ. ಬಟ್ ಡೆಫಿನೆಟ್ಲಿ ಅದು ನಿಜ ಅಷ್ಟು ಈಸಿ ಅಂತೂ ಇರಲಿಲ್ಲ ನನಗೆ ಟು ಡೂ ದ ಪ್ರೋಸೆಸ್. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ತುಂಬ ಸಲ ಯಾರಿಗೋಸ್ಕರ ಮಾಡಬೇಕು ಇದು ವೆಯ್ಟ್ ಲಾಸ್ ಅಂತ ಹೇಳಿ ಬಿಟ್ಟಿರೋದು ಕೂಡ ಉಂಟು. ಆ್ಯಂಡ್ ಅಂದರೆ ಏನು ಗೊತ್ತಾ, ಇದು ಒಂಥರ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ ಅಂಟಿಲ್ ಅನ್ಲೆಸ್ ಅದು ನಿಮಗೆ ಅನಿಸುತ್ತಲ್ವಾ, ಇಲ್ಲಪ್ಪ ನನ್ನ ಬಾಡಿ ವೆಯ್ಟ್ ಇದೆ ಅಂತ, ಅಲ್ಲಿವರೆಗೂ ನಿಮಗೆ ಯಾರು ಏನೇ ಹೇಳಿದ್ರು ನಿಮಗೇನು ಅನಿಸೋದಿಲ್ಲ. ನಮ್ಮ ಮನೇಲಿ ಏನು ಗೊತ್ತಾ, ನನ್ನ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಪ್ಪ. ಆ್ಯಕ್ಚುಲಿ ನನಗೆ ಯಾರಾದರೂ ಏನಾದ್ರು ಹೇಳಿದ್ರೆ ಓಕೆ, ಬಟ್ ನಂಗೆ ನಮ್ಮ ಅಪ್ಪ ಏನಾದರೂ ಹೇಳಿದ್ರೆ ನನಗೆ ಒಂಥರ ಅನಿಸುತ್ತೆ. ಬಿಕಾಸ್ ಚಿಕ್ಕ ವಯಸ್ಸಿಂದ
ಅಪ್ಪ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಲ್ವಾ. ಸೊ ನನಗೆ ಅವ್ರೇನಾದ್ರು ಹೇಳಿದ್ರೆ ಸ್ವಲ್ಪ ಜಾಸ್ತಿ ಮನಸ್ಸಿಗೆ ತಟ್ಟಿಬಿಡುತ್ತೆ. ಸೊ ನನಗೆ ಅವರು ಕೂಡ ಹೇಳ್ತಿದ್ರು, ಅಂದರೆ ಅವರು ಹೇಳೋ ವೇ ಬೇರೆ ಥರ ಇರುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಅವರು ಅವ್ವ ಅಂತ ಕರೆಯೋದು. ಅವ್ವ ಸ್ವಲ್ಪ ನೀನು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಏನು ಗೊತ್ತಾ, ಒಂದು 1/4 ಗಂಟೆ ವಾಕ್ ಮಾಡೋದು ಸ್ಟಾರ್ಟ್ ಮಾಡು, ಒಂದು 10 ನಿಮಿಷನಾದರೂ ವ್ಯಾಯಾಮ ಮಾಡೋಕ್ಕೆ ಸ್ಟಾರ್ಟ್ ಮಾಡವ್ವ ಅಂತ ಈ ಥರ ಹೇಳ್ತಾ ಇರ್ತಾರೆ ನಮ್ಮಪ್ಪ. ಇವರೆಲ್ಲ ಯಾರೇ ಏನೇ ಹೇಳಿದ್ರು ಒಂದು ಹಿಟ್ಟಾಗದಿರೋದು ಅದು ಏನೋ ಗೊತ್ತಿಲ್ಲ. ನನಗೆ ಸೆಪ್ಟೆಂಬರ್ ಆರೆಲ್ಸ್ ಅಕ್ಟೋಬರಲ್ಲಿ ನನಗೆ ಫೀಲ್ ಆಗುತ್ತೆ, ಇಲ್ಲ ನಾನು ಈಗ ವೆಯ್ಟ್ ಲಾಸ್ ಆಗಲೇಬೇಕು ಅಟ್ ಎನಿ ಕಾಸ್ಟ್ ಅಂತ ಹೇಳ್ಬಿಟ್ಟು. ಓಕೆನಾ, ಈ ಥರ ನಂದು ಜರ್ನಿ ಸ್ಟಾರ್ಟ್ ಆಗಿ 118ಇಂದ ಇವಾಗ ನಾನು 103ಗೆ ಬಂದಿದ್ದೀನಿ. ಅಂದರೆ ಅಪ್ರಾಕ್ಸ್ ಒಂದು 13 kg. 118 ಮೈನಸ್ 103ನೇ ತಗೊಳ್ಳೋಣ, 15 kg. ವಾವ್, 15 kg ಸೀರಿಯಸ್ ಆಗಿ. ಅಂದರೆ ಸಾರಿ, ನನ್ನ ಫೇಸಲ್ಲಿ ಸ್ಮೈಲ್ ಇದೆ, ಬಟ್ ನನ್ನ ಮನಸ್ಸಿಂದ ಹೇಳ್ತಿದ್ದೀನಿ. ಈ ನಂಬರ್ ಏನಿದೆ ಅಲ್ಲ, ನಾನು ಆ್ಯಕ್ಚುಲಿ ಟಾರ್ಗೆಟ್ ಇಟ್ಕೊಂಡಿದ್ದು ಒಂದು 99 kg ಆ ಥರ ರೀಚ್ ಆಗಬೇಕಂತ ಹೇಳಿ. ಬಟ್ 15 kg ಬಾಡಿ ವೆಯ್ಟ್ ರೆಡ್ಯೂಸ್ ಆದರೆ ಲಿಟ್ರಲಿ ಫೀಲ್ ಹೆಂಗಿರುತ್ತೆ ಗೊತ್ತಾ, ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ನಮ್ಮದು ಬಾಡಿನೇ ನಮಗೆ ಒಂಥರ ಲೈಟ್ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಆ ಫೀಲೇ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಓಕೆನಾ, ಸೊ ಇದು ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಈಗ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಪಾಯಿಂಟ್ಸ್ಗಳು ಮರ್ತೋಗುತ್ತೆ ಅಂತ. ಅಂದರೆ ಶಾರ್ಟ್ ಫಾರ್ಮ್ ವೀಡಿಯೋಸ್ಗಳನ್ನ ಮಾಡೋದು ಬೇರೆ, ಬಟ್ ಲಾಂಗ್ ಫಾರ್ಮ್ ವೀಡಿಯೋಸ್ನ ಮಾಡ್ತೀವಿ ಅಂತ ಹೇಳಿದಾಗ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಪ್ರಿಪೇರ್ ಆಗಬೇಕು. ಬಿಕಾಸ್ ನೀವು ಕೂಡ ಟೈಮ್ ಕೊಟ್ಟು ನೋಡ್ತಾ ಇರ್ತೀರಾ. ಸೊ ಐ ಥಿಂಕ್ ದಿಸ್ ಈಸ್ ಹೆಲ್ಪ್ಫುಲ್. ನಾನು ನಂದು ವೆಯ್ಟ್ ಲಾಸ್ ಸೀರೀಸ್ನ ಸ್ಟಾರ್ಟ್ ಮಾಡಿದಾಗ ನಾನು ಇದ್ದಿದ್ದು ವೆಯ್ಟ್ ಬಂದು 118 kg ಆ್ಯಂಡ್ ಪ್ರೆಸೆಂಟ್ ವೆಯ್ಟ್ ಬಂದು 103 kg ಇದ್ದೀನಿ. ಓಕೆನಾ, 15 kg ವೆಯ್ಟ್ ಲಾಸ್. ಮೈ ಗಾಡ್, 15 kg ಹೇಗಾಯಿತು ಅಂತ ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಪರ್ಸ್ನಲ್ ಆಗಿ ಈ ವಿಷಯನ ಶೇರ್ ಮಾಡಬೇಕು ಅಂತ ಅನ್ಕೊತಿದ್ದೀನಿ. ಅಂತ ಹೇಳಿದ್ರೆ ಏನು ಗೊತ್ತಾ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 108 kg ಇದ್ದಂಥ ಅಶ್ವಿನಿಗೂ ಆ್ಯಂಡ್ 103 kg ಇವಾಗಿರೋಂಥ ಅಶ್ವಿನಿಗೂ. ಆ್ಯಂಡ್ ನಾನು ಒನ್ ಮೋರ್ ಥಿಂಗ್ ಹೇಳಿಬಿಡ್ತೀನಿ. ಓಕೆನಾ, ಈಗ ತುಂಬ ಜನರು ಅವರು 70 kg ಇದ್ದಾರೆ, 80 kg ಇದ್ದಾರೆ, ಅಥವಾ ಅವರು 90 ಅಥವಾ 9 ಸೀರೀಸಲ್ಲಿ ಇದ್ದಾರೆ ವೆಯ್ಟಲ್ಲಿ ಅಂತ ಹೇಳಿ ತುಂಬ ಕಷ್ಟಪಡ್ತಾ ಇರ್ತೀರಾ, ತುಂಬ ಬೇಜಾರಲ್ಲಿ ಇರ್ತೀರಾ. ಆ್ಯಂಡ್ ನಾನು 103ಲಿ ಈ ಥರ ಖುಷಿಯಾಗಿ ವಿಡಿಯೋ ಮಾಡ್ತಾ ಇರೋದನ್ನ ನೋಡಿ ಬೇರೆಯವ್ರಿಗೆ ಅನ್ಸ್ಬೋದು, ಇದೇನಿದು ಇಲ್ಲಿ ಇಷ್ಟೊಂದು ಓವರ್ ವೆಯ್ಟ್ ಇದ್ದಾಳೆ ಬಟ್ ಸ್ಟಿಲ್ ಈ ಥರ ವಿಡಿಯೋ ಮಾಡ್ತಿದ್ದಾಳೆ ಅಂತ. ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನು ಗೊತ್ತಾ, ಸ್ಟಿಲ್ ನಾನು ನನ್ನ ಗೋಲ್ ರೀಚ್ ಆಗಿಲ್ಲ. ನನ್ನ ಡ್ರೀಮ್ ವೆಯ್ಟ್ ಏನಿದೆ ಅಲ್ಲ ಅದು ಡಿಫ್ರೆಂಟಾಗಿ ಇದೆ. ನಾನು ಇನ್ನೂ ವರ್ಕ್ ಮಾಡೋದು ತುಂಬ ಇದೆ. ಓಕೆನಾ, ಬಟ್ ಸ್ಟಿಲ್ 15 kg ಬಾಡಿ ವೆಯ್ಟ್ ಏನಿದೆ ಅಲ್ಲ ಅದು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ. ಅಷ್ಟು ಬಾಡಿ ಲೈಟ್ ಅನಿಸುತ್ತೆ. ಆ್ಯಂಡ್ ನೀವು ಕೆಳಗಡೆ ಕೂತಿದ್ದಾಗ ಮೇಲೆ ಎದ್ದೇಳೋನಾಗ ಅದು ನಿಮಗೆ ಫೀಲ್ ಆಗುತ್ತಲ್ಲ, ಮತ್ತು ನೀವು ಬಟ್ಟೆ ಹಾಕೊಳ್ಳೋನಾಗ ಆ ಫೀಲೇ ಡಿಫ್ರೆಂಟ್. ಓಕೆನಾ, ಸೊ ಸ್ಟಿಲ್ ನಾನು ವೆಯ್ಟ್ ಲಾಸ್ ಆಗೋದು ಇನ್ನೂ ತುಂಬ ಇದೆ. ಬಟ್ ಇಲ್ಲಿವರೆಗೂ ಹೇಗೆ ಬಂದೆ ಅಂತ ನಾನು ನನ್ನ ಜರ್ನಿ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ರೆ ಮೇ ಬಿ ಯಾರೋ ಒಬ್ಬರು ವೆಯ್ಟ್ ಲಾಸ್ ಆಗಬೇಕು ಅಂತ ಇರ್ತೀರಾ. ಡೆಫಿನೆಟ್ಲಿ ನನ್ನಷ್ಟು ವೆಯ್ಟ್ ಇಲ್ಲ ಅಂತ ಹೇಳಿದ್ರು ಸಮ್ಹೌ ಎಲ್ಲೋ ಇರ್ತೀರಾ. ಬಟ್ ನನ್ನ ಸ್ಟೋರಿ ನಿಮಗೆ ಇನ್ಸ್ಪೈರ್ ಆಗಬಹುದೇನೋ, ಅಥವಾ ನಿಮಗೆ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಪಾಯಿಂಟ್ ಅಂದರೆ ಒಂದು ಚಿಕ್ಕ ಪಾಯಿಂಟ್ ಕೂಡ ನಿಮಗೆ ಯೂಸ್ ಆದರೂ ನನಗೆ ಒಂಥರ ವಾವ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು ಅಷ್ಟೇ. 118 kg ಇದ್ದಂಥ ಅಶ್ವಿನಿಗೂ ಆ್ಯಂಡ್ 103 kg ಇರುವಂಥ ಅಶ್ವಿನಿಗೂ ಏನು ಡಿಫ್ರೆನ್ಸ್ ಅಂದರೆ, ಮೈ ಗಾಡ್, ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ, ಲಾಟ್ಸ್ ಆಫ್ ಡಿಫ್ರೆನ್ಸ್. ನೀವು ಈಗ ನನ್ನ ಫೇಸಲ್ಲಿ ಏನು ನಗು ನೋಡ್ತಿದ್ದೀರಾ ಅಲ್ಲ, ನಿಜವಾಗ್ಲೂ ಇದು ಆ ಸ್ಟೇಜಲ್ಲಿ ನನಗಿರಲಿಲ್ಲ. ನಾನು ಹೇಳ್ತಿದ್ದೀನಿ, ಮೇ ಬಿ ನೀವು ಬೇಕಾದರೆ ಇದೇ ಚಾನಲಲ್ಲಿ ನಂದು ಇನ್ಸ್ಟಾಗ್ರಾಮ್ ಚಾನಲ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ಓಕೆನಾ, ಅಲ್ಲಿ ನೀವು ಹೋಗಿ ನಂದು ಫಸ್ಟ್ ವಿಡಿಯೋ ಹಾಕಿರ್ತೀನಿ. ಓಕೆನಾ, ನೀವು ಅದನ್ನು ಸುಮ್ಮನೆ ನೋಡಿ. Hi, I'm Ashwini. I'm a 24-year-old from Bangalore. Why I'm doing this video? Because I'm taking small challenge. ನನ್ನ ಫೇಸಲ್ಲಿ ನಾನು ಹೇಳ್ತೀನಿ, ನಾನು ನಗದನ್ನೇ ಮರ್ತ್ಬಿಟ್ಟಿದ್ದೆ. ನಾನು ಟು ಬಿ ಆನೆಸ್ಟ್ ಅದು ನನಗೆ ಒಂಥರ ಅನ್ನಿಸ್ತಿದೆ, ನನಗೆ ಈ ಥರ ಎಲ್ಲ ಹೇಳ್ಕೊಬೇಕಾ ಅಂತ. ಬಟ್ ಏನು ಗೊತ್ತಾ, ನಾನು ಏನು ಮಾಡಿದೆ ಅಂತ ಹೇಳೋದು ವೆರಿ ಸಿಂಪಲ್. ಓಕೆನಾ, ನೀವೇನು ಮಾಡ್ತೀರ ಅದನ್ನ ಕೇಳಿಸ್ಕೊಂಡು ಓ ಇದಾ ಅಂತ ಅನ್ಕೊಂಡು ಸುಮ್ಮನಾಗಿ ಬಿಡ್ತಾರೆ. ಬಟ್ ನಾನು ಯಾವಾಗ ಈ ಥರ ಎಕ್ಸ್ಪೀರಿಯನ್ಸ್ನ ಹೇಳ್ತೀನಲ್ಲ, ಮೇ ಬಿ ಆವಾಗ ನೀವು ನನ್ನ ಸ್ಟೋರಿಗೆ ಜಾಸ್ತಿ ಕನೆಕ್ಟ್ ಆಗಬಹುದೇನೋ, ಮತ್ತು ನೀವು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದೇನೋ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ನಿಜ ಹೇಳ್ತೀನಿ, ಆ ಅಶ್ವಿನಿ ನಗ್ತಿದ್ದು ತುಂಬ 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 ಕಮ್ಮಿ. ಲೈಕ್ ಅವಳು ನಗ್ತಾನೆ ಇರಲಿಲ್ಲ. ನನಗೆ ಇವಾಗ ಈ ಸ್ಮೈಲ್ ಏನು ನಾನು ನೋಡ್ತಿದ್ದೀನಲ್ಲ, ನಾನು ಈ ಥರ ನಕ್ಕೂ ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು ಅಂತ
ಅನ್ಕೊಳ್ಳಿ. ಬಿಕಾಸ್ ನೀವು ಎಲ್ಲೇ ಹೋದ್ರು ನಿಮ್ನ ಒಂಥರ ವಿಚಿತ್ರವಾಗಿ ನೋಡ್ತಿರ್ತಾರೆ. ಅಂಡ್ ಏಂತ ಗೊತ್ತಾ, ಜನರ ಜೊತೆ ಸೇರೋದಿಲ್ಲ. ಇವಾಗ ನಾನಲ್ಲ, ಯಾರೇ ದಪ್ಪ ಇರೋರಾಗಿರ್ಬೋದು, ನೀವು ಅವ್ರನ್ನ ಫಸ್ಟ್ ನೋಡಿದ ತಕ್ಷಣ ಹೇಗಿದ್ದೀರಾ, ಹೆಂಗಿದ್ದೀರಾ, ದಯವಿಟ್ಟು ಕಾನ್ವರ್ಸೇಷನ್ ನ ಈ ತರ ತಗೊಂಡೋಗಿ, ಓಕೆನಾ. ಬಟ್ ನನ್ನ ಜೊತೆ ಕಾನ್ವರ್ಸೇಷನ್ ಯಾವ ತರ ಸ್ಟಾರ್ಟ್ ಆಗ್ತಿದ್ದು ಗೊತ್ತಾ, ಏನಿದು ಇಷ್ಟಪ್ಪ ಆಗ್ಬಿಟ್ಟಿದ್ಯಾ, ಏನಿದು ಈ ತರ ಕಾಣಿಸ್ತಾ ಇದ್ಯಾ, ನೀನ್ ಈ ಡ್ರೆಸ್, ಇದು ಹೊಟ್ಟೆ ಪಾರ್ಟ್ ತುಂಬಾ ಜಾಸ್ತಿ ಇದೆ, ಕಾಲ್ ತುಂಬಾ ದಪ್ಪ ಕಾಣಿಸ್ತಿದೆ, ನೀನ್ ಈ ಬಟ್ಟೆ ಹಾಕೋಬೇಡ ಅಂದ್ರೆ. ಇದನ್ನೆಲ್ಲ ನಾನು ನನ್ನ ಹಸ್ಬೆಂಡ್ ಕಡೆಯಿಂದ ಅಂತೂ ಕೇಳಿಲ್ಲ. ಬಟ್ ನಂಗೆ ಗೊತ್ತಿಲ್ಲ, ಇದೆಲ್ಲ ನಾನು ಬೇರೆಯವ್ರ ಕಡೆಯಿಂದ ಕೇಳ್ತಿದ್ದೆ. ಅಂಡ್ ನಂಗೆ ಎಲ್ಲೂ ಹೋಗೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಓಕೆನಾ. ನಮ್ಮ ಅಣ್ಣ ಅಂತೂ ನನ್ನ ರೇಗ್ಸಿ 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 ಇಟ್ಬಿಡೋನು. ಆಕ್ಚುಲಿ ಅದನ್ನ ರೇಗ್ಸೋದಂತ ಅನ್ನಲ್ಲ, ಒಂಥರ ಡೈರೆಕ್ಟ್ ಅವಮಾನ ತರ ಫೀಲ್ ಆಗೋದು ನನಗಂತೂ. ಬಟ್ ಏನಂತ ಹೇಳಿದ್ರೆ, ನೀವು ಅವಮಾನನ ತಗೊಬೋದು, ಬಟ್ ಅಂಟಿಲ್ ಅನ್ಲೆಸ್ ಅದು ನಿಮಗ್ ಬರುತ್ತಲ್ವಾ, ಇಲ್ಲ ನಾನೀಗ ಸಣ್ಣ ಆಗ್ಲೇಬೇಕು ಅಟ್ ಎನಿ ಕಾಸ್ಟ್ ಅಂತ, ಅಲ್ಲಿವರೆಗೂ ಯಾರು ಏನೇ ಹೇಳಿದ್ರು ವಿಲ್ ರಿಸೀವ್ ಇಟ್. ಅದು ನಮ್ಮ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಬಟ್ ಏನಂತ ಹೇಳಿದ್ರೆ, ಮೇ ಬಿ ನಾವು ಆಕ್ಷನ್ಸ್ ತಗೊಳ್ಳಲ್ಲ, ಅವ್ರ ಮೇಲೆ ಕೋಪ ಮಾಡ್ಕೋತೀವಿ, ಅವ್ರ ಜೊತೆ ಮಾತು ನಿಲ್ಲಿಸ್ಬಿಡ್ತೀವಿ. ಬಟ್ ರಿಯಲ್ ಆಕ್ಷನ್ಸ್ ಬರೋದು ನಿಮಗೆ ಅದು ಫೀಲ್ ಆದಾಗ ಅಂತ ನಂಗೆ ಅನ್ಸುತ್ತೆ. ಆ ಅಶ್ವಿನಿ ಏನು 118 kg ಇದ್ಲು, ಅವಳು ನಗ್ತಿರ್ಲಿಲ್ಲ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಈಗ ನಾನು ಹೇಳಿದ್ನಲ್ಲ, ಅದರಲ್ಲಿ ಯಾವ್ದು ಬೇಕಾದ್ರೂ ಇರ್ಬೋದು. ಸೆಕೆಂಡ್ ಪಾಯಿಂಟ್ ಇಸ್ ಆಂಗರ್, ಕೋಪ 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 ಕೋಪ. ಆಕ್ಚುಲಾಗಿ ನಂಗೆ ನಮ್ಮಮ್ಮ ಹೇಳೋರು ಈ ಮಾತನ್ನ, ಓಕೆನಾ. ಎಷ್ಟು ಕೋಪ ಮಾಡ್ಕೊಂತ ಇದೆಯಾ ನೀನು, ನಿನ್ಗೆ ಎಷ್ಟು ತಾಳ್ಮೆ ಇತ್ತು. ಅಂಡ್ ನಮ್ಮ ಇಡೀ ಫ್ಯಾಮಿಲಿಲಿ, ಅಂದ್ರೆ ಇದು ಬಿಫೋರ್ ಮೈ ಮ್ಯಾರೇಜ್ ಸಿಚುವೇಶನ್ ಇದು. ನಮ್ಮನೇಲಿ ನಾನು, ನಮ್ಮಮ್ಮ, ನಮ್ಮಪ್ಪ, ನಮ್ಮಣ್ಣ 4 ಜನ ಇರ್ತಿದ್ವಿ, ಓಕೆನಾ. ಅವರ 4 ಜನದಲ್ಲಿ ಕಂಪೇರ್ ಮಾಡಿದ್ರೆ ನನಗೆ ತುಂಬಾ ಜಾಸ್ತಿ ಪೇಷನ್ಸ್ ಇತ್ತು. ಯಾವ ರೇಂಜಿಗೆ ಪೇಷನ್ಸ್ ಅಂದ್ರೆ, ಈಗ ಮನೇಲಿ ಯಾವುದೇ ಒಂದು ಸಿಚುವೇಶನ್ಗೆ ಏನೋ ಒಂದು ಜಗಳ ಆಗ್ತಿದೆ, ಅದು ಇದು ಅಂತ ಹೇಳಿದ್ರೆ ನಾನು ಎಲ್ರೂ ಸಮಾಧಾನ ಮಾಡ್ಬಿಡುವೆ. ಅಂದ್ರೆ ನಾನು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಈ ಬಿಟ್ವೀನ್ ಅಲ್ಲಿ ನಾನು ನಂದು ವೆಯ್ಟ್ ಲಾಸ್ ಸೀರೀಸ್ ನ ಸ್ಟಾರ್ಟ್ ಮಾಡಿದ್ದು, ಓಕೆನಾ. ನಮ್ಮಮ್ಮ ನನಗೆ ಜೂನ್, ಜುಲೈ ಅಥವಾ ಮೇ ಬಿ ಆಗಸ್ಟ್ ಈ ಟೈಮಲ್ಲಿ ಅವರು ಮೇ ಬಿ ಹೇಳಿದಂತ ಅನ್ಸುತ್ತೆ ನಂಗೆ, ನಿಂಗೆ ಇಷ್ಟು ಕೋಪ ಎಲ್ಲಿಂದ ಬರ್ತಿದೆ ನಿನಗೆ ಅಂತ ಹೇಳೋರು ಅವ್ರು ನಂಗೆ. ನಾನು ಕೋಪ ಮಾಡ್ಕೊತೀನಿ, ಸೀರಿಯಸ್ ಆಗಿ ನಂಗೆ ಗೊತ್ತಿರಲಿಲ್ಲ ನಾನು ಕೋಪ ಮಾಡ್ಕೊತಿದ್ದೀನಿ ಅಂತ. ಆ ಥರ ಅದು ತುಂಬ ಕೋಪ ಬರೋದು. ಆ್ಯಕ್ಚುಲಿ ಒಂದೊಂದ್ಸಲ ನನ್ನ ಹಸ್ಬೆಂಡ್ ಕೂಡ ಹೇಳೋರು, ನೀನು ಯಾಕೆ ಸಡನ್ ಆಗಿ ರಿಯಾಕ್ಟ್ ಮಾಡಿಬಿಡ್ತೀಯ ಅಂತ. ಅವರು ಕೂಡ ಅಷ್ಟು ಸಲ ಹೇಳಿದ್ದಾರೆ. ಬಟ್ ನಂಗೆ ಅದು ಫೀಲ್ ಆಗ್ತಿರ್ಲಿಲ್ಲ, ಓಕೆನಾ. ನಂಗೆ ಅನ್ನಿಸ್ತಿತ್ತು ನಾನು ನನ್ನ ಬೆಸ್ಟ್ ವರ್ಗು ಕಂಟ್ರೋಲ್ ಮಾಡ್ತಿದ್ದೀನಿ. ಯಾವುದೇ ವ್ಯಕ್ತಿ ಆದ್ರೂ ಕೂಡ ಇದಕ್ಕಿಂತ ಜಾಸ್ತಿ ಅವ್ರ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನನಗೇನಂತ ಅನಿಸುತ್ತೆ ಅಂದ್ರೆ, ನಾನು ಡೈರೆಕ್ಟ್ ಆಗಿ ಕಾನ್ವರ್ಸೇಷನ್ ಮಾಡ್ತಿದ್ದೀನಿ, ಏನು ಹಿಂದೆ ಮುಂದೆ ಮಾತಾಡ್ತಾ ಇಲ್ಲ ಅಂತ. ಬಟ್ ನಂಗೆ ಇವಾಗ ರಿಯಲೈಸ್ ಆಗ್ತಿದೆ, ನೋ, ದಟ್ ಇಸ್ ನಾಟ್ ಡೈರೆಕ್ಟ್ ಕಾನ್ವರ್ಸೇಷನ್ ಅಲ್ಲ ಅದು. ಏನ್ ಗೊತ್ತಾ, ಇನ್ನೊಂದು ನಾನು ನಿಮ್ಗೆ ಆನೆಸ್ಟ್ ಆಗಿ ಹೇಳ್ತೀನಿ. ಇವಾಗ ಏನೋ ಒಂದು ಕಾನ್ವರ್ಸೇಷನ್ ಆಗ್ತಿರುತ್ತೆ ಅಂತ ಅನ್ಕೊಳ್ಳಿ, ಓಕೆನಾ. ನಮಗೆ ನಮ್ಮ ಮನಸ್ಸಲ್ಲೇ ಫೀಲ್ ಇರುತ್ತೆ, ಓಕೆ ನಾನು ನೋಡೋಕೆ ಇವಾಗ ದಪ್ಪ ಇದ್ದೀನಿ, ಅಥವಾ ನನ್ನನ್ನು ಇವರು ಈ ಆ್ಯಂಗಲ್ ಇಂದ ಜಡ್ಜ್ ಮಾಡ್ತಿದ್ದಾರೆ ಅಂತ ನಾವೇ ಇಮ್ಯಾಜಿನೇಷನ್ ತೊಗೊಂಡ್ಬಿಡ್ತೀವಿ, ಓಕೆನಾ. ಪಾಪ ಅವ್ರು ನಮ್ಮ ಹತ್ರ ನಾರ್ಮಲ್ ಕಾನ್ವರ್ಸೇಷನ್ನೇ ಮಾಡ್ತಿರ್ತಾರೆ, ಅದು ಯಾವುದೇ ವ್ಯಕ್ತಿ ಆಗಿರ್ಬೋದು, ಓಕೆನಾ. ನಾವೇನು ಮಾಡ್ತೀವಿ, ನಾವು ಅದನ್ನು ಆ ವೇಲಿ ನಾವೇ ತೊಗೊಂಡ್ಬಿಡ್ತೀವಿ. ಅಗೇನ್ ನಮ್ಮ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂದರೆ, ಸ್ವಲ್ಪ ಕೋಪದಲ್ಲೇ ಬರ್ತಾ ಇರುತ್ತೆ ಅದು. ಸೊ ಹಾಗಾಗಿ ಕೋಪ, ಮೈ ಗಾಡ್, ಕೋಪ ತುಂಬ ಬರ್ತಿತ್ತು. ಅದು ನನಗೆ ಫೀಲ್ ಆಗ್ತಿದೆ ಈಗ, ಹೌದು ನನಗೆ ಕೋಪ ಜಾಸ್ತಿ ಇತ್ತು ಅವಾಗ ಅಂತ ಹೇಳಿ. ನಾನು ಹೀಗೆ ವೆಯ್ಟ್ ಲಾಸ್ ಸೀರೀಸಲ್ಲಿ ನೋಡೋಣಾಗ ಯೂಟ್ಯೂಬಲ್ಲಿ ಯಾವುದೋ ಒಂದು ಪೇಜ್, ಓಕೆನಾ, ನಂಗೆ ಅದು ನೇಮ್ ಗೊತ್ತಿಲ್ಲ, ಅವರು ವೆಯ್ಟ್ ಲಾಸ್ ಮಾಡ್ತಾ 110, 105, 98 ಇಲ್ಲಿವರೆಗೂ ಅವ್ರ ವೆಯ್ಟ್ ಲಾಸ್ ಸೀರೀಸ್ನ ಮಾಡಾದ್ಮೇಲೆ ಒಂದು ವಿಡಿಯೋ ಹಾಕಿದ್ರು, ಓಕೆನಾ. ಅವ್ರು ಅದ್ರಲ್ಲಿ ಹೇಳಿದ್ರು, ನನಗೆ ನಾನು 175, 165 ಸಮಥಿಂಗ್ ಏನೋ ವೆಯ್ಟ್ ಇತ್ತು, ಓಕೆನಾ, ಅವ್ರದ್ದು. ಆ ವೆಯ್ಟಿಗೂ ಬಟ್ ನಾನು ಇವಾಗಿರೋ ವೆಯ್ಟಿಗೂ ನಂಗೆ ತುಂಬಾ ಡಿಫ್ರೆನ್ಸ್ ಇದೆ, ಮತ್ತೆ ನಾನು ತುಂಬಾ ಕೋಪ ಮಾಡ್ಕೊಂತಿದ್ದೆ ಅಂತ ಅವ್ರು ಅವಾಗ ಹೇಳಿದ್ರು. ನಾನು ಅವಾಗ ಅನ್ಕೊಂತಿದ್ದೆ, ವೆಯ್ಟ್ ಇಂದ ಹೆಂಗೆ ಗುರು ಕೋಪ ಬರೋದಕ್ಕೆ ಸಾಧ್ಯ, ಯಾವ ತರ, ಹೆಂಗೆ ಸಾಧ್ಯ, ಏನ್ ಹೇಳ್ತಿದ್ದೆ ನೀನು. ಮೇ ಬಿ ಇದು ಏನೋ ಪ್ರಮೋಷನ್ ವಿಡಿಯೋ ಇರ್ಬೋದೇನೋ, ಮೇ ಬಿ ಸಮಥಿಂಗ್ ಲೈಕ್ ದಟ್. ಅದ್ರದ್ದೇನೋ ಒಂದು ರೀಸನ್ಗೋಸ್ಕರ ಇವನ್ ಈ ತರ ಹೇಳ್ತಿದ್ದೀನಿ ಅಂತ. ಬಟ್ ಯಾವಾಗ ಅದು ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತಲ್ವಾ, ಅವಾಗ ಅನ್ಸುತ್ತೆ, ಇಲ್ಲ ಅವ್ರು ಹೇಳ್ತಿದ್ದಿದ್ದು ನಿಜ, ಹೌದು ಅದು ಹಂಗಾಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮೆಮೊರಿ ಪವರ್. ಇಲ್ಲೇ ಬುಕ್ ಇಟ್ಟಿರ್ತೀನಿ, ನೋಡ್ಕೊಂಡು ಹೇಳ್ತೀನಿ, ಓಕೆನಾ. ಸಾರಿ, ಮೇ ಬಿ 90%, ಓಕೆನಾ. ನನ್ನ ವೆಯ್ಟ್ ಲಾಸ್ ನಾನು ಆಗಲೇಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು ಈ ಸೆಕೆಂಡ್ ಪಾಯಿಂಟಿಂದ, ಅಂದರೆ ಮೆಮೊರಿ ಪವರ್. ನಾನು ನಿಜ ಹೇಳ್ತಿದ್ದೀನಿ, ನನಗೆ ಏನೂ ನೆನಪಿರ್ತಿರ್ಲಿಲ್ಲ. ಅಂದರೆ ನಾನು ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಹೇಳ್ತಿದ್ದೀನಿ, ನಾನು ಒಂದು ಸ್ಟೇಜಲ್ಲಿ ಅಥವಾ ಒಂದು ಕಾಲೇಜ್ ಲೈಫಲ್ಲಿ ಇರೋನಾಗ ಹೆಂಗಿತ್ತಂತ ಹೇಳಿದ್ರೆ, ಅವ್ರ ಜೊತೆ ನಾವು ಯಾರ ಜೊತೆ ತುಂಬ ಕ್ಲೋಸ್ ಆಗಿರ್ತೀವಲ್ಲ, ನಮ್ಮ ಫ್ರೆಂಡ್ಸ್ಗಳು ಇರ್ತಾರಲ್ಲ, ಅವ್ರ ಹತ್ರ ನಾನು ಜಗಳ ಆಡುವೆ. ಅಂದರೆ ಅವರು ಯಾವಾಗಲೂ 3 ವರ್ಷ ಅಂದರೆ ಕಾಲೇಜ್ ಲೈಫ್ ಬಂದು 5 years ಇರ್ತಿತ್ತಲ್ವಾ, ಅವರು ಫಸ್ಟ್ ಇಯರಲ್ಲಿ ಹೇಳಿದ ವಿಷಯನ ನಾನು ಫೈನಲ್ ಇಯರ್ವರೆಗೂ ಇಟ್ಕೊಂಡು ನಾನು ಜಗಳ ಆಡ್ತಿದ್ದೆ ಅವ್ರ ಹತ್ರ. ನಂಗೆ ಈಗ ನಗು ಬರುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ನೀನು ಅವತ್ತು ಹಿಂಗಂದೆ, ನನಗೆ ಅದಕ್ಕೆ ನೋವಾಯಿತು, ನಂಗೆ
ಅವತ್ತು ಆ ಥರ ಬೇಜಾರಾಯಿತು ಅಂದರೆ ಅದು ಚೈಲ್ಡ್ ಮೈಂಡ್ಸೆಟ್ ಐ ಅಗ್ರಿ. ಬಟ್ ನಾನು ಜಸ್ಟ್ ಇನ್ಫಾರ್ಮೇಶನ್ ಹೇಳ್ತಿರೋದು 4 ವರ್ಷ 5 ವರ್ಷ ಹಿಂದೆ ನಡೆದಿದ್ದೆಲ್ಲ ನಾನು ಇಲ್ಲಿ ಸ್ಟೋರೇಜ್ ಮಾಡಿಕೊಂಡು ನಾನು ಅವ್ರಿಗೆ ಕರೆಕ್ಟಾಗಿ ಹೇಳ್ತಿದ್ದೆ, ಅವತ್ತು ಈ ಥರ ಹಿಂಗಾಗಿತ್ತು, ನನಗೆ ಅದಕ್ಕೆ ಕೋಪ ಬಂದಿತ್ತು, ನಾನು ಮಾತಾಡ್ತಿರ್ಲಿಲ್ಲ. ಈ ಥರ ಇದ್ದಿದ್ದು ನಂಗೆ ಗೊತ್ತಿಲ್ಲ ಆಲ್ ಆಫ್ ಸಡನ್ ಏನಾಯಿತು ಅಂತ. ನನಗೆ ಈಗ ನಾನೇನೋ ಒಂದು ಪ್ಲಾನ್ ಮಾಡಿರ್ತೀನಿ, ಓಕೆನಾ, ಈ ಸ್ಟೆಪ್ಸ್ನ ನಾನು ತಗೊಬೇಕು ಆ್ಯಂಡ್ ನಾನು ಹೇಳ್ತೀನಿ ಮುಂದೆ ಅದು ನಾನು ಈ ಥರ ಪ್ಲಾನ್ ಮಾಡಿದ್ದೀನಿ, ಈ ಥರ ಹೋಗಬೇಕು ಅಂತ ನಾವೇನು ಅನ್ಕೊಂಡಿರ್ತೀವಲ್ವ, ಅದು ಯಾವುದೂ ಆಗ್ತಿರ್ಲಿಲ್ಲ. ಆ್ಯಂಡ್ ನಂಗೆ ಗೊತ್ತಿಲ್ಲ ನೀವು ನಂಬ್ತಿರೋ ಇಲ್ವೋ ಅಂತ, ನಾನು ಪ್ರತಿ ಸಲ ಕೂತಾಗ ಎಕ್ಸೆಲಲ್ಲಿ ಅಥವಾ ಗೂಗಲ್ ಶೀಟಲ್ಲಿ ಪ್ಲಾನ್ ಮಾಡ್ತಿದ್ದೆ, ಓಕೆನಾ, ನಾನು ಈ ಥರ ಸ್ಟೆಪ್ಸ್ ತಗೊಬೇಕು, ಈ ಥರ ಪ್ರೋಸೆಸ್ಸು ಈ ಥರ ಅಂತ. ಬಟ್ ಆಫ್ಟರ್ 2-3 ಡೇಸ್ ಆದಮೇಲೆ ನಾನು ಆ ಪ್ರೋಸೆಸ್ ಮಾಡಿದ್ದೀನಿ ಅನ್ನೋದೇ ಮರ್ತ್ಬಿಡ್ತಿದ್ದೆ ನಾನು. ಅಗೇನ್ ಸೇಮ್ ಇಶ್ಯೂ. ಈ 2025 ಹೆಂಗಿತ್ತು ಅಂತ ನೀವೇನಾದ್ರು ನನ್ನ ಕೇಳಿದ್ರೆ ಬಿಫೋರ್ ವೆಯ್ಟ್ ಲಾಸ್, ನಾನು ಹೇಳೋದು ಒಂದೇ, ಲೂಪ್ 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 ಅಂದರೆ ಸೇಮ್ ಲೂಪಲ್ಲೇ ಇರ್ತಿದ್ದೆ ನಾನು. ಮೈ ಗಾಡ್, ನನಗೆ ನೆನೆಸ್ಕೊಂಡ್ರೆ ಒಂಥರ ನನ್ನ ಮೇಲೆ ನನಗೆ ಕೋಪ ಬರುತ್ತೆ, ಓಕೆನಾ. ಇಟ್ಸ್ ವೆರಿ ಇರಿಟೇಟಿಂಗ್. ಸೇಮ್ ಪ್ರಾಬ್ಲಮ್ನೇ ಇಟ್ಕೊಂಡು ನಂಗೆ ಗೊತ್ತಿಲ್ಲ ನಾನು ಅದೆಷ್ಟು ಗೂಗಲ್ ಶೀಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ನಾನು ಕುತ್ಕೊಂಡ್ರೆ ನಾನು ಸುಮ್ಮನೆ ಏನೇನೋ ಇದು ಮಾಡಲ್ಲ, ಓಕೆನಾ. ನಾನು ಡೀಪ್ ರಿಸರ್ಚ್ ಮಾಡ್ತೀನಿ, ಮತ್ತೆ ಹಿಂಗೆ ಹೋಗಬೇಕು, ಇದೇ ಆ್ಯಕ್ಷನ್ಸ್ ತೊಗೊಳ್ಬೇಕು ಅಂತೆಲ್ಲ ಒಂದೊಂದ್ಸಲ 3 ದಿವಸ 4 ದಿವಸ ಒಂದೊಂದು ವಾರ ಕುತ್ಕೊಂಡು ಶೀಟ್ಗಳನ್ನ ರೆಡಿ ಮಾಡಿರ್ತೀನಿ. ಅಗೇನ್ 2-3 ಡೇಸ್ ಆದಮೇಲೆ ಇಫ್ ಐ ಫೇಸ್ ದಟ್ ಪ್ರಾಬ್ಲಮ್ ಅಲ್ವಾ, ನಂಗೆ ಮರ್ತೇ ಹೋಗ್ತಿತ್ತು ನಾನು ಗೂಗಲ್ ಶೀಟ್ ಮಾಡಿ ಇಟ್ಟಿದ್ದೀನಿ, ನಾನು ಅದು ಆ್ಯಕ್ಷನ್ಸ್ ತೊಗೊಳ್ಬೇಕು, ಈ ಥರ ಸ್ಟೆಪ್ಸ್ ನಾನು ಮುಂದಕ್ಕೆ ಹೋಗ್ಬೇಕು ಅಂತ ಮರ್ತೋಗ್ಬಿಡ್ತಿದ್ದೆ ನಾನು. ಸೀರಿಯಸ್ ಆಗಿ ನಂಗೆ ಅದು ಹೆಂಗೆ ಅನಿಸಿದ್ದು ಅಂತ ಹೇಳಿದ್ರೆ, ನಂಗೆ ಮೆಮೊರಿ ಪವರೇ ಇರಲಿಲ್ಲ ರಿಯಲಿ. ಅದು ನನಗೆ ನಮ್ಮಮ್ಮ ಏನೋ ಒಂದು ಹೇಳಿದ್ರೆ ಮರ್ತೋಗ್ಬಿಡ್ತಿದ್ದೆ, ನನ್ನ ಹಸ್ಬೆಂಡ್ ಏನೋ ಒಂದು ನೆನಪಿಸು ಅಂತ ಹೇಳಿರೋರು ಅವ್ರ ವರ್ಕ್ ರಿಲೇಟೆಡ್, ನಾನು ಅದನ್ನ ಮರ್ತೋಗ್ಬಿಡ್ತಿದ್ದೆ. ಆ್ಯಂಡ್ ಅದೆಲ್ಲ ಓಕೆ, ನಾನು ವರ್ಕ್ ರಿಲೇಟೆಡೇ ಮರ್ತೋಗ್ತಿದ್ದೆ. ನಂಗೆ ಅದಂತೂ ಇದ್ದಿದ್ದು ಹಿಂಸೆ ಆಗೋಗ್ತಿತ್ತು ನನಗೆ. ಸೊ ನನ್ನ ಪ್ರಕಾರ ನಂದು ವೆಯ್ಟ್ ಲಾಸಿಗೆ ತುಂಬ ದೊಡ್ಡದಾಗಿ ಪ್ರಭಾವ ಬೀರಿದ್ದು ಇದೇ ಇಶ್ಯೂ, ಮೆಮೊರಿ ಪವರ್. ನನಗಂತೂ ನಾನು ಎಷ್ಟೊಂದು ನನ್ನ ಹಸ್ಬೆಂಡ್ ಹತ್ರ ಎಲ್ಲ ಕಮ್ಯುನಿಕೇಟ್ ಮಾಡ್ತಿದ್ದೆ, ಇದೇನಿದು ನಂಗೆ ಬರ್ತಾ ಮೆಮೊರಿ ಪವರ್ ತುಂಬ ಕಮ್ಮಿ ಆಗ್ತಿದೆ ಅಂತ ಅನ್ನಿಸ್ತಿದೆ ಅಂತ. ಅವ್ರು ಹೇಳೋರು, ಓಕೆ ಮೇ ಬಿ ನೀನೇನೋ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿದ್ಯಾ ಅನ್ಸುತ್ತೆ, ಅದಕ್ಕೆ ಇದೆಲ್ಲ ಮರ್ತೋಗ್ತಿದೆ ಅಂತ. ಬಟ್ ಆಮೇಲೆ ಗೊತ್ತಾಯಿತು, ಓಕೆ ದಿಸ್ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್ಸ್ ಅಂತ ಹೇಳಿ. ನಾವು ಯಾವಾಗ ಜಾಸ್ತಿ ವೆಯ್ಟ್ ಇರ್ತೀವಿ ಆವಾಗ ಈ ಥರ ಇಶ್ಯೂಸ್ ಎಲ್ಲ ನಾವು ಫೇಸ್ ಮಾಡ್ತಾ ಇರ್ತೀವಿ. ಬಟ್ ನಾವು ಫೋಕಸ್ ಮಾಡೋದೇನು ಗೊತ್ತಾ, ನಾವು ವೆಯ್ಟ್ ಜಾಸ್ತಿ ಇದ್ದೀವಿ, ನಾವು ವೆಯ್ಟ್ ಕಮ್ಮಿ ಆಗಬೇಕು, ನಾವು ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು, ಅವ್ರು ನಂಗೆ ಅಂತಿದ್ದಾರೆ, ಇವ್ರು ಹಿಂಗೆ ಅಂತಿದ್ದಾರೆ. ನಾವು ವೆಯ್ಟ್ ಲಾಸ್ ಆದರೆ ನಮ್ಮ ಬಗ್ಗೆ ಯಾರೂ ಮಾತಾಡಲ್ಲ, ನಮ್ಮ ಕಾನ್ಸಂಟ್ರೇಷನ್ ಬರೀ ಇದ್ರ ಮೇಲೆ ಇರುತ್ತೆ. ಬಟ್ ನಾವು ಅಂದರೆ ಅದು ವೆಯ್ಟ್ ಅನ್ನೋದು ಒಂದೇ ಒಂದು ವಿಷಯ ನಮ್ಮ ಲೈಫಲ್ಲಿ ಯಾವ್ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾವು ಮರ್ತ್ಬಿಡ್ತೀವಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಮಾತಾಡ್ತಾ ಇದ್ದೀನಿ, ಓಕೆನಾ. ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ದ ಆಪೋಸಿಟ್ ಪರ್ಸನ್ ಅಂತ. ಈಗ ಎದುರುಗಡೆ ಇರೋ ವ್ಯಕ್ತಿ, ನಾನು ನಿಮ್ಗೆ ಆಲ್ರೆಡಿ ಇದನ್ನ ಹೇಳಿರ್ತೇನೆ ಅನ್ಕೊಂತೀನಿ. ಈಗ ಎದುರುಗಡೆ ಇರೋ ವ್ಯಕ್ತಿ ನನ್ನ ಹತ್ರ ಏನೋ ಕಮ್ಯುನಿಕೇಟ್ ಮಾಡೋಕೆ ಬರ್ತಿದ್ದಾರೆ, ಓಕೆನಾ. ನಾನು ಅದನ್ನು ಹೆಂಗೆ ತಗೊತೀನಿ ಅಂದರೆ, ಓಕೆ ಇವ್ರು ನನ್ನ ಜಡ್ಜ್ ಮಾಡ್ತಿದ್ದಾರೆ, ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ, ನಾನು ದಪ್ಪೋಗಿದ್ದೀನಿ, ಆ ಥರ ಜಡ್ಜ್ಮೆಂಟಲ್ಲಿ ಇವಾಗ ಅವ್ರೇನಾದರೂ ಒಂದು ಚೂರು ವಾಯ್ಸ್ ರೇಸ್ ಮಾಡಿ ಮಾತಾಡ್ಬಿಟ್ರೆ ನನ್ನ ಮೈಂಡಲ್ಲಿ ಅದೇ ಇರುತ್ತೆ, ಓಕೆ ದಪ್ಪ ಇದ್ದೀನಿ, ಇವ್ರು ನನ್ನ ಈ ಥರ ಆ್ಯಂಗಲಿಂದ ಜಡ್ಜ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನೇ ಡಿಸೈಡ್ ಮಾಡಿಬಿಡ್ತಿದ್ದೆ. ಓಕೆ ಇದು ಈ ಥರ ತೊಗೊಂಡು ಹೋಗ್ತಿದ್ದಾರೆ, ಇದು ಈ ಥರ ತೊಗೊಂಡು ಹೋಗ್ತಿದ್ದಾರೆ, ಇವ್ರು ಈ ಥರ ಜಡ್ಜ್ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಆಪೋಸಿಟ್ ಪರ್ಸನ್ನ ಫುಲ್ಲು ಕಂಪ್ಲೇಂಟ್ ಮಾಡೋದಕ್ಕೆ ಬಿಡ್ತಿರಲಿಲ್ಲ. ಮತ್ತೇನು ಗೊತ್ತಾ, ಇದೇ ಪ್ರಾಬ್ಲಮಿಂದ ನಾನು 2025 ತುಂಬ ಆಪರ್ಚುನಿಟೀಸ್ನ ಕಳ್ಕೊಂಡ್ಬಿಟ್ಟಿದ್ದೀನಿ. ಯು ಕ್ಯಾನ್ಟ್ ಇಮ್ಯಾಜಿನ್ ನಾನು ಯಾವ ಥರ ಆಪರ್ಚುನಿಟೀಸ್ಗಳನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ. ಬಟ್ ಅದು ಈ ಸ್ಟೇಜಲ್ಲಿ ನಾನು ನೆನ್ಸ್ಕೊತೀನಲ್ಲ, ನಂಗೆ ಅವಾಗ ಅನ್ಸುತ್ತೆ, ಓಕೆ ಇದೆಲ್ಲ ನನಗೆ ದೇವ್ರು ಕೊಟ್ಟಿದ್ದಂಥ ಆಪರ್ಚುನಿಟೀಸ್ ಅಲ್ವಾ, ನಾನು ಏನೇನು ಮಾಡ್ಬೇಕಂತ ಅನ್ಕೊಂಡಿದ್ದೆ. ಅದೆಲ್ಲ ನಿಮಗೆ ಡೈರೆಕ್ಟಾಗಿ ಬರೋದಿಲ್ಲ, ಓಕೆನಾ, ಇಂಡೈರೆಕ್ಟಾಗಿ ಬರುತ್ತೆ. ಬಟ್ ನಾವೇನಂತ ಅನ್ಕೊಂತೀವಿ, ಓಕೆ ನಾನು ಇದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ನನಗೆ ಈ ಕಡೆ ಸೈಡಿಂದ ಆಪ್ಷನ್ಸ್ ಬರ್ತಿದೆ, ನಂಗೆ ಬೇಡ, ಈ ಥರ ಕಾನ್ಸೆಪ್ಟಲ್ಲಿ ಇರ್ತೀವಿ. ಬಟ್ ನನಗೆ ಅದನ್ನು ಇವತ್ತು ನಿಂತ್ಕೊಂಡು ನಾನು ಯೋಚನೆ ಮಾಡಿದಾಗ, ಓಕೆ ನನಗೆ ದೇವ್ರು ಇದನ್ನೆಲ್ಲ ಆಪರ್ಚುನಿಟೀಸ್ ಕೊಟ್ಟಿದ್ದ, ನಾನು ತೊಗೊಂಡಿರಲಿಲ್ಲ ಅದನ್ನು ಅಂತ. 4th and 5th ಪಾಯಿಂಟ್ ಇಸ್ ಕಾನ್ಫಿಡೆಂಟ್ ಆ್ಯಂಡ್ ಹ್ಯಾಪಿನೆಸ್, ಓಕೆನಾ. ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಅದು ಯಾವ ರೀತಿ ಕಾನ್ಫಿಡೆನ್ಸ್ ಬರುತ್ತೆ ಗೊತ್ತಾ. ಕಾನ್ಫಿಡೆನ್ಸ್ ಅಂದರೆ ಹೆಂಗೆ ಗೊತ್ತಾ, ಸಿಂಪಲ್ ಏನಿಲ್ಲ, ನಾನು ಇಲ್ಲಿದೆ ತೋರಿಸ್ತೀನಿ ನಿಮಗೆ. ಇದು ಈ ಶರ್ಟ್ ಏನಿದೆಯಲ್ಲ, ಈ ಶರ್ಟು ನಂದು ಗೋಲ್ ಏನಂದರೆ ಈ ಶರ್ಟು ನನಗೆ ಆಗಬೇಕು. ಬಟ್
ಇದು ನಂಗೆ ಸ್ಟಿಲ್ ಆಗೋದಿಲ್ಲ. ಬಟ್ ಏನಂದ್ರೆ ಹಾಕೊಂತೀನಿ, ಬಟ್ ಅಷ್ಟು ಕಂಫರ್ಟ್ ಅಂತ ಅನ್ಸೋದಿಲ್ಲ. ಓಕೆನಾ. ಬಟ್ ಏನಂತ ಹೇಳಿದ್ರೆ ಇದು ನಂದು ಫೇವ್ರೇಟ್ ಶರ್ಟು. ಇದ್ರದ್ದು ಸ್ಟೋರಿ ಹೇಳ್ತೀನಿ. ಯಾವಾಗ್ಲಾದ್ರೂ ಹೇಳ್ತೀನಿ, ಇಲ್ಲ ಅಂದ್ರೆ ಬೈಕೊಂಡ್ಬಿಡ್ತೀರಾ. ನೀವು ನನ್ನ ಸ್ಟೋರಿ ನೀವು ಯಾಕೆ ಕೇಳ್ತೀರಾ ಅಲ್ವಾ. ಅದು ಒಂದು ಸ್ಟೇಜಿಗೆ ಹೋಗ್ಬೇಕು, ಅವಾಗ ಎಲ್ಲರೂ ಕೇಳ್ತಾರೆ. ಆ ಶರ್ಟ್ ಏನಿದೆ ಅಲ್ವಾ, ಅದು ನಂಗೆ ಇವಾಗಲೂ ಆಗೋದಿಲ್ಲ. ಬಟ್ ಮುಂಚೆ ಕಂಪೇರ್ ಮಾಡ್ರೆ ನಾನು ಅದ್ರೊಳಗಡೆ ಅಟ್ಲೀಸ್ಟ್ ಫಿಟ್ ಆಗ್ತಿದ್ದೀನಿ ಈಗ. ಮುಂಚೆ ಹೆಂಗೆ ಅಂದ್ರೆ ಅದು ಆಗ್ತಾನೆ ಇರ್ಲಿಲ್ಲ, ಹೋಗ್ತಾ ಇರ್ಲಿಲ್ಲ ಬಾಡಿ ಒಳಗಡೆ. ಇವಾಗ ಅಟ್ಲೀಸ್ಟ್ ಅದು ಹೋಗಿ ಕೂರ್ತಿದೆ, ಹೇಳ್ತಿದೆ ಓಕೆ ಮಾ ಇನ್ನೊಂಚೂರು ಸಣ್ಣ ಆದ್ರೆ ನೀನು ಇದನ್ನ ಹ್ಯಾಪಿಯಾಗಿ ಹಾಕೊಬಹುದು ಅಂತ. ಬಟ್ ಇನ್ನೂ ಆಗೋದಿಲ್ಲ. ಬಟ್ ನನ್ನ ಗೋಲ್ ಏನಂದ್ರೆ ಆ ಶರ್ಟ್ನ ನಾನು ಹಾಕೊಬೇಕು, ಅದು ನಂದು ಗೋಲು. ಕಾನ್ಫಿಡೆನ್ಸ್ ಅನ್ನೋದ್ರಲ್ಲಿ ನಾನು ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಏನು ಗೊತ್ತಾ, ನನಗೆ ಆನೆಸ್ಟ್ ಆಗಿ ಹೇಳ್ತಿದ್ದೀನಿ, ನಾನು 2025 ಅಲ್ಲಿ ಆಕ್ಚುಲಿ ಈ ಪ್ರೊಫೆಷನಲ್ ಅಂತ ಬಂದ್ರೆ ನಾನು ಫೋಟೋಗ್ರಾಫರ್. ಓಕೆನಾ. ನನಗೆ ಇನ್ಸೈಡ್ ಅಲ್ಲಿ ಭಯ ಇತ್ತು, ನಾನು ನೋಡಕ್ ಇಷ್ಟು ದಪ್ಪ ಇದ್ದೀನಿ, ಅವ್ರು ನನ್ನ ಹೆಂಗ್ ಜಡ್ಜ್ ಮಾಡ್ತಾರೆ. ಮತ್ತೆ ಫೋಟೋಗ್ರಫಿ ಅಂದ್ರೆ ಗೊತ್ತಲ್ಲ, ನಾವು ತುಂಬಾ ಆಂಗಲ್ಸ್ ಇಂದ ತಗೋತಾ ಇರ್ತೀವಿ. ಹೆಂಗೆ ನಾನು ಆ ತರ ಇಷ್ಟು ಬಾಡಿ ವೆಯ್ಟ್ ಇಟ್ಕೊಂಡು ಫೋಟೋಗ್ರಫಿ ಮಾಡೋದು ಹೆಂಗೆ, ಆ ತರ ಏನೇನೋ ಕಾನ್ಸೆಪ್ಟ್ಗಳನ್ನ ನನ್ನ ಮೈಂಡಲ್ಲೇ ಇಟ್ಕೊಂಡು ನಾನು ಮೇ ಬಿ ತುಂಬಾ ಶೂಟ್ಸ್ಗಳನ್ನ ಕ್ಯಾನ್ಸಲ್ ನಾನೇ ಮಾಡ್ಕೊಂಡಿದ್ದೀನಿ. ಮತ್ತೆ ರೀಸೆಂಟ್ ಆಗಿ ನಾನೊಂದು ಶೂಟಿಗೆ ಹೋಗಿ ಬಂದೆ ಆಫ್ಟರ್ ನಾನು ಸಣ್ಣ ಆದ್ಮೇಲೆ. ಓಕೆ, ನಂಗೆ ಒಂಥರ ಈಗ ಚೆನ್ನಾಗಿರುತ್ತೆ ಫೀಲು, ತುಂಬಾ ಖುಷಿ ಆಗುತ್ತೆ, ಹ್ಯಾಪಿ ಫೀಲ್. ನಾನು ಮೇ ಬಿ ಇಮೇಜಸ್ಗಳೆಲ್ಲ ಅಥವಾ ವಿಡಿಯೋ ಹಾಕ್ತೀನಿ ಕ್ಲಿಪ್ಗೆ ಬಿದ್ದರೆ. ನಂದು ಒಂದು ಜಾಕೆಟ್ ಇತ್ತು ಬ್ಲೂ ಕಲರ್. ಮೇ ಬಿ ನೀವು ನಂದು ಇನ್ಸ್ಟಾಗ್ರಾಮ್ ಪೇಜ್ ಹೋಗಿ ನೋಡಿದ್ರೆ ನಂದು ಫೋಟೋಗ್ರಾಫಿದು ಅಂದ್ರೆ ಆ ಕೋಟ್ ಅನ್ಬೋದು, ಜಾಕೆಟ್ ಅನ್ಬೋದು, ನೀವು ಏನಾದ್ರೂ ಹೇಳಿ. ಓಕೆನಾ. ಸ್ವೆಟರ್ ಅನ್ಬೋದು. ಅದನ್ನ ಹಾಕೊಂಡು ನಂಗೆ ಜಿಪ್ ಕ್ಲೋಸ್ ಮಾಡಕ್ ಆಗ್ತಿರ್ಲಿಲ್ಲ, ಹಿಂಗ್ ಕ್ಲೋಸ್ ಆಯ್ತಾ ಇರ್ಲಿಲ್ಲ. ರೀಸೆಂಟ್ ಆಗಿ ನೆನ್ನೆ ನಾನು ಆಚೆಗೆ ಹೋಗೋನಾಗ ಅದನ್ನ ಹಾಕೊಂಡಾಗ ಜಿಪ್ ಕ್ಲೋಸ್ ಆಗ್ತಿತ್ತು. ಅದು ಅದು ಎಷ್ಟು ಖುಷಿ ಕೊಡ್ತದೆ ಗೊತ್ತಾ. ಅದು ಅಂದ್ರೆ ಅದೆಲ್ಲ ತುಂಬಾ ಖುಷಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನಮಗೆ ಯಾವ ಬಟ್ಟೆಗಳು ಆಗ್ತಿರಲ್ಲ ಅಂತ ನಾವು ಎತ್ತಿಟ್ಟಿರ್ತೀವಿ. ಕೆಲವೊಂದ್ಸಲ ನಮಗೆ ಬಟ್ಟೆಗಳು ಆಗ್ತಿಲ್ಲ ಅಂತ ಬಿಸಾಕ್ಬಿಟ್ಟಿರ್ತೀವಿ, ದುಡ್ಡು ಕೊಟ್ಟು ತಗೊಂಡಿರ್ತೀವಿ. ಮತ್ತೆ ಎಕ್ಸ್ಪೆಷಲಿ ನಾವು ಮಿಡಲ್ ಕ್ಲಾಸ್ ಅವರು ಬಟ್ಟೆ ಏನೋ ಒಂದಾಗಿ ಇಲ್ಲ ಬೇಡಪ್ಪ ಅಂತ ಬಿಸಾಕೋದು ಅಂತಾರೆ. ಆದ್ರೆ ನಮ್ಗೆ ಆ ಬಟ್ಟೆ ಹಾಕೊಳಕ್ ಆಗ್ತಿಲ್ಲ, ನಾನು ದಪ್ಪ ಆಗಿದ್ದೀನಿ ಅಂತ ಹೇಳಿ ಅದು ಬಿಸಾಕೋದಿರುತ್ತಲ್ಲ, ಅದು ಎಷ್ಟು ಕೋಪ ಬರುತ್ತೆ ನಮ್ಮೇಲೆ ನಮ್ಗೆ ಅಂದ್ರೆ. ಆ ಥರ ತುಂಬಾ ಬಟ್ಟೆ ಬಿಸಾಕ್ಬಿಟ್ಟಿದ್ದೀನಿ. ಈಗ ಒಂದು ನೋವಾಯ್ತದೆ ಜೀವಕ್ಕೆ, ಇಟ್ಕೊಂಡಿದ್ರೆ ಆಗಿರೋದಲ್ಲ ಅಂತ. ಈಗ ಆ್ಯಕ್ಷನ್ಸ್ ಫಸ್ಟು ನಾನು ಈ ಡಿಫ್ರೆನ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೆ ಅಂತ ಗೊತ್ತಾ. ಇಫ್ ಇನ್ ಕೇಸ್ ನಾನೀಗ ಡೈರೆಕ್ಟಾಗಿ ಆ್ಯಕ್ಷನ್ಸಿಗೆ ಹೋಗಿದ್ರೆ ನೀವು ಅನ್ಕೊಂತಿದ್ರಿ, ನೀವು ಯಾಕೆ, ನಾನು ಅನ್ಕೊಂತಿದ್ದೆ ವೆಯ್ಟ್ ಲಾಸ್ಗಿಂತ ಮುಂಚೆ, ಇದೇನು ಗುರು ಎಲ್ಲ ಇನ್ಫ್ಲೂಯೆನ್ಸರ್ಸು ಎಲ್ಲ ವೆಯ್ಟ್ ಲಾಸ್ ಆಗಿ ಅಂತ ಮೋಟಿವೇಟ್ ಮಾಡೋರು ಅಥವಾ ಈ ಫಿಟ್ನೆಸ್ ಕೋಚ್ಗಳೇನಿದ್ದಾರೆ ಎಲ್ಲರೂ ಒಂದೇ ಹೇಳ್ತಿದ್ದಾರೆ. ಆ ಥರ ಎಲ್ಲರೂ ಮಾಡಿದಿದ್ರೆ ಎಲ್ಲರೂ ಸಣ್ಣ ಆಗ್ಬೇಕಿತ್ತಲ್ವಾ. ಇದು ಯಾರಿಗೂ ವರ್ಕ್ ಆಗ್ತಾ ಇಲ್ಲ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ನಾನು ವೆಯ್ಟ್ ಲಾಸ್ ಆಗಿ ನಾನು ಇಡೀ ಪ್ರಪಂಚಕ್ಕೆ ನಿಜ ಹೇಳ್ತೀನಿ ಅಂತ ಎಲ್ಲ ಅನ್ಕೊಂಡಿದ್ದೆ. ಓಕೆನಾ. ಮನ್ಸು ಮುಟ್ಕೊಂಡು ಹೇಳ್ತಿದ್ದೀನಿ, ನಾನು ಈಗ ಏನು ಹೇಳ್ತಿದ್ದೀನಲ್ಲ ನಾನು ಅದನ್ನೇ ಫಾಲೋ ಮಾಡಿದ್ದೀನಿ. ಅಂಡ್ ಐ ಆಮ್ ರಿಯಲಿ ಶಾಕ್ಡ್. ಇದೆಲ್ಲ ವರ್ಕ್ ಆಗೋಯ್ತಾ ಗುರು ಅಂತ ನನಗೆ ಅನ್ನಿಸಿದೆ. ಬಿಕಾಸ್ ನಾನೇನಂತ ಅನ್ಕೊಂಡಿದ್ದೆ ಗೊತ್ತಾ, ವೆಯ್ಟ್ ಲಾಸ್ ಅಂದ್ರೆ ತುಂಬಾ ಕಷ್ಟ ಗುರು, ನಾನು ಇಷ್ಟು ಕೆಜಿ ಇದ್ದೀನಿ, ನಾನು ಇಷ್ಟು ಕೆಜಿ ಸಣ್ಣ ಆಗ್ಬೇಕು, ನಾನು ಇವರೆಲ್ಲ ಹೇಳೋರಲ್ಲ, ಇವರೆಲ್ಲ 1 ತಿಂಗಳಲ್ಲಿ 2 kg ಫ್ಯಾಟ್ ಲಾಸ್ ಆಗ್ಬೇಕು, 3 kg ಫ್ಯಾಟ್ ಲಾಸ್ ಆಗ್ಬೇಕಂತ. ಬಟ್ ಅದು ನನ್ನ ಸ್ಟೋರಿಲಿ ಅದು ಡಿಫ್ರೆಂಟ್ ಆಗಿ ವರ್ಕ್ ಆಗೋಯ್ತು. ಗಾಡ್ ಗ್ರೇಸ್. ಥ್ಯಾಂಕ್ ಯು ಸೋ ಮಚ್. ಅದು ದೇವರಿಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು. ಬಟ್ ಇವಾಗ ನಾನು ಆಕ್ಷನ್ಸ್ ಬಗ್ಗೆ ಬರ್ತೀನಿ. ಓಕೆನಾ. ಫಸ್ಟ್ ನಾನು ಮಾಡಿದ್ದೇನಂತ ಹೇಳಿದ್ರೆ 10,000 ಸ್ಟೆಪ್ಸ್ ಎವ್ರಿ ಸಿಂಗಲ್ ಡೇ ಅಂತ ಹೇಳೋದಕ್ಕಾಗೋದಿಲ್ಲ. ನಾನು 10,000 ಸ್ಟೆಪ್ಸ್ನ ಫಸ್ಟ್ ಮಾಡ್ತೀನಿ ಅಂತ ನಾನೇ ಚಾಲೆಂಜ್ ತಗೊಂಡಿದ್ದೆ. ನಾನು ಯಾವುದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಕಡೆ ಅದನ್ನೆಲ್ಲ ಏನು ಹಾಕ್ತಿರ್ಲಿಲ್ಲ. ನಾನು 10,000 ಸ್ಟೆಪ್ಸ್ನ ಮಾಡಿದ್ದೆ. ನಿಮ್ಗೆ ಬೇಕಾದ್ರೆ ಇಲ್ಲಿ ಸ್ಕ್ರೀನ್ ಶಾಟ್ ಹಾಕ್ತೀನಿ. ಇನ್ನೊಂದೇನು ಗೊತ್ತಾ, ಎವ್ರಿ ಡೇ ನಿಮ್ಗೆ 10,000 ಸ್ಟೆಪ್ಸ್ನ ನಡೆಯೋದಕ್ಕಾಗೋದಿಲ್ಲ. ಕೆಲವೊಂದ್ಸಲ ವರ್ಕ್ ಇರುತ್ತೆ, ನೀವೆಲ್ಲ ಬೇರೆ ಕಡೆಗೆ ಹೋಗ್ಬೇಕಾಗಿರುತ್ತೆ, ಬೇರೆ ಏನೇನೋ ರೀಸನ್ ಇರುತ್ತೆ. ಬಟ್ ನಾನು ಹಾಕೊಂಡಿದ್ದ ಗೋಲ್ ಏನಂತ ಹೇಳಿದ್ರೆ, ಪ್ರತಿದಿನ 10,000 ಸ್ಟೆಪ್ಸ್ನ ನಡಿಬೇಕು. ಬಟ್ ನಾನು ಅದನ್ನ ಒಂಥರ ರಿಸ್ಟ್ರಿಕ್ಷನ್ಸ್ ಥರ ಹಾಕೊಂತಿರ್ಲಿಲ್ಲ. ನಾನೇನು ಮಾಡಿದ್ದೆ ಅಂತ ಹೇಳಿದ್ರೆ, ಫಸ್ಟ್ ಟೈಮು ನನಗೆ ಮಂತ್ ಎಂಡಲ್ಲಿ 3 lakh ಸ್ಟೆಪ್ಸ್ ಬೇಕು. ಅಂದರೆ 10,000 × 30 3 lakh ಸ್ಟೆಪ್ಸು. ನೀನು ಒಂದು ದಿವಸಕ್ಕೆ 1,000 ಸ್ಟೆಪ್ಸ್ ಆದ್ರೂ ನಡಿ, ಒಂದು ದಿವಸಕ್ಕೆ 5,000 ಸ್ಟೆಪ್ಸ್ ಆದ್ರೂ ನಡಿ, ಒಂದು ದಿವಸಕ್ಕೆ 50,000 ಸ್ಟೆಪ್ಸ್ ಆದ್ರೂ ನಡಿ. ಓಕೆನಾ. ನನಗೆ ಬೇಕಾಗಿರೋದು ಮಂತ್ ಎಂಡಲ್ಲಿ ನೀನು 3 lakh ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ. ಮೇ ಬಿ ದಟ್ ಈಸ್ ದ ಒಂದು ಬಿಗ್ಗೆಸ್ಟ್ ಥಿಂಗ್ ನಾನು ಚಾಲೆಂಜ್ ಹಾಕೊಂಡಿದ್ದು. ಅಂದ್ರೆ ನನಗೆ ಏನೂ ಸ್ಟ್ರೆಸ್ ಆಗ್ತಿರಲಿಲ್ಲ. ಓಕೆನಾ. ಇವಾಗ ನೀವು 10,000 ಸ್ಟೆಪ್ಸ್ನ ನಾನು ಎವ್ರಿ ಡೇ ಮಾಡ್ತೀನಿ ಅಂತ ನೀವೇನಾದ್ರೂ ನೀವು ಅನ್ಕೊಂಡ್ರಿ ಅಂತ ಅಂದ್ರೆ, ಅದು ಮಾಡಿಲ್ಲ ಅಂದ್ರೆ ನಿಮ್ಗೆ ಒಂಥರ ಡಿಮೋಟಿವೇಟ್ ಆಗಲ್ವಾ. ನಮ್ಮ ಕಣ್ ಮುಂದೆ ನಾವೇ ಚಿಕ್ಕವರಾಗ್ಬಿಡ್ತೀವಿ, ಆಕ್ಷನ್ಸ್ ನಾವು ಹೇಳಿದ್ದನ್ನ ನಾವು ತಗೊಂಡಿಲ್ಲ ಅಂದ್ರೆ. ಆ ಥರ 10,000 ಸ್ಟೆಪ್ಸ್ನ ಎವ್ರಿ ಡೇ ಮಾಡಬೇಕು. ಬಟ್ ಇಫ್ ಇನ್ ಕೇಸ್ ಅವತ್ತು ಆಗಿಲ್ವಾ, ಇಟ್ಸ್ ಓಕೆ. ನನಗೆ ಅಟ್ ದ ಎಂಡಲ್ಲಿ ನನಗೆ 3 lakh ಸ್ಟೆಪ್ಸ್ನ ಬೇಕು ಅಟ್ ಎನಿ ಕಾಸ್ಟ್.
ಇದು ನನಗೆ ನಾನು ತಗೊಂಡಿದ್ದ ಚಾಲೆಂಜು ಆ್ಯಂಡ್ ಸಕ್ಸಸ್ಫುಲಿ ನಾನು ಅದನ್ನು ಕಂಪ್ಲೀಟ್ ಕೂಡ ಮಾಡಿದ್ದೆ. ಅವಾಗ ನನಗೆ ಅರ್ಥ ಆಗಿದ್ದೇನಂತ ಹೇಳಿದ್ರೆ, ನೀನು ಎವ್ರಿ ಡೇನ ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ, ಬಟ್ ಎಂಡಲ್ಲಿ ಏನಾಗಬೇಕು ಅದನ್ನು ನೀನು ಕಂಟ್ರೋಲ್ ಮಾಡು ಅಂತ ನನಗೆ ಅರ್ಥ ಆಗಿದ್ದು. ಅದಾದಮೇಲೆ ಜಂಕ್ ಐಟಮ್ಸ್. ನಿಜವಾಗ್ಲೂ ವಿಡಿಯೋ ಫುಲ್ ಲೆಂತಿ ಇರುತ್ತೆ. ನಂಗೆ ಗೊತ್ತಿಲ್ಲ, ನನಗೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ವ್ಯೂಸೇ ಬರೋದಿಲ್ಲ, ಬಟ್ ಇಟ್ಸ್ ಓಕೆ. ನನಗೆ ವ್ಯೂಸ್ ಬಗ್ಗೆ ಗ್ರೋತ್ ಬಗ್ಗೆ ಏನೂ ವರಿಯಿಲ್ಲ. ನನಗೇನಂದರೆ ನನ್ನ ಎಕ್ಸ್ಪ್ರೆಷನ್ನ ನಾನು ಹೇಳ್ಕೊಬೇಕು. ನೀವು ಯಾರಾದರೂ ಒಬ್ಬರು ಯೂಸ್ ಆಯ್ತಾನೆ ನಂಗೆ ಕಮೆಂಟ್ ಮಾಡಿ ಹೇಳಿ. ಸೊ ಖುಷಿ ಆಗುತ್ತೆ ಅಷ್ಟೇ. ಜಂಕ್ ಐಟಮ್ಸ್ನ ನಾನು ಅವಾಯ್ಡ್ ಮಾಡಿದೆ. ಮೇನ್ ರೀಸನ್ ಏನು ಗೊತ್ತಾ, ನಾನು ಸಣ್ಣ ಆಗಬೇಕು ಅಂತ ಅಲ್ಲ. ಮೈ ಗಾಡ್, ಇದು ಕೂಡ ಒಂದು ರೀಸನ್ ಅಂತಲೇ ಅಂದ್ಕೊಳ್ಳಿ. ಮೇನ್ ರೀಸನ್ ನಾನು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡೋದಕ್ಕೆ, ನಾನು ಯಾವ ಥರ ಸ್ಟೇಜಲ್ಲಿ ಹೋಗ್ಬಿಟ್ಟೆ ಗೊತ್ತಾ, ನನಗೆ ಏನು ತಿಂದರೂ ಆಗ್ತಾಯಿಲ್ಲ ಗುರು. ನನಗೆ ಇಫ್ ಇನ್ ಕೇಸ್ ನಾನೇನಾದರೂ ಅನ್ಹೆಲ್ದಿ ತಿಂದೆ ಅಂದರೆ ನನಗೆ ನನ್ನ ಬಾಡಿಲಿ ಇಚ್ಚಿಂಗ್ ಸ್ಟಾರ್ಟ್ ಆಗೋದು. ಥರ ಸ್ಕಿನ್ನಲ್ಲಿ ನನಗೆ ಪಿಂಪಲ್ಸ್ ಬಂದ್ಬಿಡೋದು ವೈಟಿಗೆ. ಆ್ಯಂಡ್ ನನಗೆ ಹೆಡ್ಡೆಲ್ಲ ಒಂಥರ ಉರಿಯೋಕ್ಕೆ ಸ್ಟಾರ್ಟ್ ಆಗೋದು, ಸ್ಕಿನ್ ಉರಿತಿರ್ತು. ಮತ್ತು ಒಂಥರ ಬಾಡಿಲಿ ನನಗೆ ಹೆಂಗಾಗ್ತಿತ್ತು ಅಂತ ಹೇಳಿದ್ರೆ, ನನಗೆ ಏನಾದರೂ ತಿಂದರೆ ನನಗೆ ಆ ಥರ ಇಚ್ಚಿಂಗ್ ಸ್ಟಾರ್ಟ್ ಆದರೆ ನಾನು ಅದನ್ನ ಅವಾಯ್ಡ್ ಮಾಡಿಬಿಡ್ತಿದ್ದೆ. ನನಗೆ ಲಿಟ್ರಲಿ ಆಗ್ತಿರಲಿಲ್ಲ. ಈ ಕೆಲವೊಂದು ಸಲ ಅಂದರೆ ನಾವು ನಮ್ಮ ಅಮ್ಮ ಮನೆಗೆ ಹೋದಾಗ ನಮಗೆ ಗೋಬಿ ತಿನ್ನೋದು ಒಂದು ಹ್ಯಾಬಿಟ್, ಓಕೆನಾ. ಅಂದರೆ ನಮ್ಮ ಮನೆ ಕಡೆ ಯಾರು ಅಷ್ಟು ಚೆನ್ನಾಗಿ ಗೋಬಿ ಮಾಡೋದಿಲ್ಲ. ಒಬ್ಬ ಸಖತ್ತಾಗಿ ಮಾಡ್ತಾನೆ, ನಂಗೆ ಗೊತ್ತಿಲ್ಲ, ಒಂದು ಸನ್ಪ್ಯೂರ್ ಅದು ರುಚಿ ಗೋಲ್ಡ್ ಆಯಿಲ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಓಕೆನಾ. ಸಖತ್ತಾಗಿ ಗೋಬಿ ಮಾಡುವ, ಬಟ್ ಅವ್ನು ರುಚಿ ಗೋಲ್ಡ್ ಯೂಸ್ ಮಾಡ್ತಾನೆ ಅಂತ ನಂಗೆ ಗೊತ್ತಿಲ್ಲ. ಸರಿ, ಓಕೆ ಬಿಡು, ಟೇಸ್ಟಿ ಅಲ್ವಾ ಅಂತ ತಿಂದರೆ, ನಾನು ತಿಂದಾದ್ಮೇಲೆ ಅಗೇನ್ ಸ್ಟಾರ್ಟೆಡ್ ಗೆಟಿಂಗ್ ಪಿಂಪಲ್ಸ್, ಸ್ಮಾಲ್ ಚಿಕ್ಕದು, ಮತ್ತು ಸ್ಕಿನ್ ಉರಿಯೋ ಥರ. ನನಗೆ ಅದನ್ನು ತಡ್ಕೊಳಕ್ಕಾಗದೆ ನಾನು ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿಬಿಟ್ಟೆ, ಆನೆಸ್ಟಾಗಿ ಹೇಳ್ತೀನಿ. ಇದೇ ಮೇನ್ ರೀಸನ್ನು. ಏನಂತ ಅನಿಸ್ಬಿಡ್ತಿತ್ತು ಅಂತ ಹೇಳಿದ್ರೆ, ಸೇಮ್ ಫುಡ್ನ ನನ್ನ ಹಸ್ಬೆಂಡ್ ತಿನ್ನೋರು, ನಮ್ಮ ಅಣ್ಣ ತಿಂತಿದ್ದ, ನಂಗೆ ಅವ್ರಿಗೇನೂ ಆಗ್ತಿಲ್ಲ ಗುರು, ನನಗೆ ಏನಕ್ಕೆ ಆಗ್ತಿದೆ ಅಂತ ನನ್ನನ್ನು ನಾನು ಕ್ವಶನ್ ಕೇಳ್ಕೊಂಡಾಗ, ಬಿಕಾಸ್ ನಾನು ಆ ಸ್ಟೇಜಲ್ಲಿ ಇದ್ದೀನಿ. ಅಂದರೆ ಏನು ಗೊತ್ತಾ, ನಮ್ಮ ಬಾಡಿಗೂ ಕೂಡ ಒಂದು ಸ್ಟೇಜಸ್ ಇರುತ್ತೆ. ಅದು ಹೇಳುತ್ತೆ ಎಲ್ಲಾದರೂ ಹೆಲ್ತಿ ತಿನ್ಕೋಬಾ ಗುರು, ನಾನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಮ್ಮ ಬಾಡಿ ನಮ್ಗೆ ಹೇಳುತ್ತೆ, ಓಕೆನಾ. ಅದಾದ್ಮೇಲೆ ನಾವೇನು ಮಾಡ್ತೀವಿ, ಔಟ್ಸೈಡ್ದು ಲೈಫ್ ಸ್ಟೈಲ್ಗಳು ನೋಡಿದಾಗ ತಿನ್ನಬೇಕು ಅಂತ ಅನ್ಸಿದ್ನೆಲ್ಲ ತಿಂತಾ ಬರ್ತೀವಿ. ಅದು ಒಂದು ಸ್ಟೇಜ್ ಅಂತ ಹೋದ್ರೆ ನಾವು ಅದನ್ನ ಹ್ಯಾಬಿಟ್ ಮಾಡ್ಕೊಂಡ್ಬಿಡ್ತೀವಿ. ಯಾವಾಗಲೂ ಜಂಕ್ ಫುಡ್ ತಿನ್ನೋದು. ಈಗ ಎಕ್ಸಾಂಪಲ್ ಆಗಿ ಊಟ ಮಾಡ್ಬೇಕಂದ್ರೆ ಈ ಕಡೆ ಗೋಬಿ ಇಲ್ಲ ಅಂದರೆ ಆಗೋದಿಲ್ಲ. ಎಷ್ಟೊಂದು ಜನರಿಗೆ ಆಗೋದಿಲ್ಲ ಅದು. ಐ ಥಿಂಕ್ ಅದು ತಪ್ಪು. ನನ್ನ ವೆಯ್ಟ್ ಲಾಸ್ಗೆ ಗುರುಗಳಾದಂತಹ, ಏನು ಸ್ಕಿನ್ ಇರಿಟೇಟ್ ಆಗ್ತಿತ್ತಲ್ಲ ನನಗೆ, ಅವಾಯ್ಡ್ ಮಾಡೋದಕ್ಕೆ ಅಂತ ನನಗೆ ಸತ್ಯ ಹೇಳ್ತಿದ್ದೆ, ನನಗೆ ಧೈರ್ಯನೇ ಬರ್ತಾ ಇರಲಿಲ್ಲ. ನಾನು ಯಾವ ರೇಂಜಿಗೆ ಸ್ವೀಟಿಗೆ ಅಡಿಕ್ಟೆಡ್ ಗೊತ್ತಾ, ನನಗೆ ಈ ಸ್ವೀಟ್ಗಳಂದರೆ ನನಗೆ ಸಖತ್ ಇಷ್ಟ. ನನಗೆ ಈ ಜಾಮೂನ್ ಆಗಿರ್ಬೋದು, ಕಾಜು ಬರ್ಫಿ, ಅದು ಇದು, ನನಗೆ ಸ್ವೀಟ್ ಅಂದರೆ ಸತ್ತೋಯ್ತೀನಿ ನಾನು. ನನಗೆ ಸಖತ್ ಇಷ್ಟ ನನಗೆ ಸ್ವೀಟ್ ಅಂದರೆ, ಆ ಥರದ ವ್ಯಕ್ತಿ ನಾನು. ಸೊ ನನಗೆ ಸತ್ಯ ಹೇಳ್ತಿದ್ದೀನಿ, ನನಗೆ ಧೈರ್ಯ ಬರ್ತಿರ್ಲಿಲ್ಲ ಸ್ವೀಟ್ ಆಗಿರ್ಬೋದು, ಆ ಜಂಕ್ ಆಗಿರ್ಬೋದು ತಿನ್ನೋದಕ್ಕೆ. ಅಂದರೆ ನಮ್ಮ ಸ್ಕಿನ್ ಆಗಿರ್ಬೋದು, ನಮ್ಮ ಬಾಡಿ ಆಗಿರ್ಬೋದು ನಮಗೆ ಒಂದು ವಾರ್ನಿಂಗ್ ಕೊಡುತ್ತೆ, ಇದು ನನ್ನ ಕೈಲಿ ಮ್ಯಾಕ್ಸಿಮಮ್, ಇದ್ರ ಮೇಲೆ ನನಗೆ ಆಗೋದಿಲ್ಲ, ನೀನು ಈ ಥರ ಫುಡ್ನ ನನಗೆ ಕೊಡಬೇಡ ಅಂತ. ದಟ್ ಈಸ್ ದ ಅಲಾರಮ್. ನಾವು ಅವಾಗ ಓಕೆ, ನಮ್ಮ ಬಾಡಿ ಈ ಥರ ಹೇಳ್ತಿದೆ, ನಮ್ಮ ಬಾಡಿ ಈ ಥರ ಫುಡ್ಗೆ ಈ ಥರ ರಿಯಾಕ್ಟ್ ಮಾಡ್ತಿದೆ, ಸೊ ನಾವು ಇದನ್ನ ಕೊಡಬೇಕು, ಇದನ್ನ ಅವಾಯ್ಡ್ ಮಾಡಬೇಕು ಅಂತ ನಾವು ಯಾವಾಗ ನಮ್ಮ ಬಾಡಿನ ಅರ್ಥ ಮಾಡ್ಕೊತೀವಲ್ಲ, ಆವಾಗ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ನೆರವೇರುತ್ತೆ ಆ ಥರ. ಆ್ಯಂಡ್ ನಾನು ರೈಸ್ ಕಮ್ಮಿ ತಿಂದೆ, ಡೆಫಿನೆಟ್ಲಿ. ವಾಟರ್ ಮತ್ತು ಸ್ಲೀಪ್, ಇದು ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ವಾಟರ್ ಮತ್ತು ಸ್ಲೀಪ್, ನೀವು ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳೋರಲ್ಲ ಆನ್ಲೈನಲ್ಲಿ. ನಾನು ಇದೆಲ್ಲ ರಿಯಲ್ ರೀಸನ್ನ, ಅಥವಾ ಅವ್ರಿಗೆ ನಿಜವಾದ ರೀಸನ್ನ ಹೇಳೋಕ್ಕಾಗದೆ ಅವ್ರುಗಳು ಕೋರ್ಸ್ ತಗೊಳ್ಳಿ ಅಂತನೋ ಅಥವಾ ಇನ್ನೇನೋ ಮಾಡಲಿ ಅಂತನೋ ಅವ್ರುಗಳೆಲ್ಲ ಹೇಳಿದಾಗ ನಾನು ಓಕೆ, ನಿಮಗೆ ನಿಜ ಹೇಳೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಇವ್ರು ಈ ಥರ ಎಲ್ಲ ಹೇಳ್ತಿದ್ದಾರೆ ಅಂತ ಅನ್ಕೋತಿದ್ದೆ. ಬಟ್ ಆನೆಸ್ಟಾಗಿ ನಾನು ವಾಟರ್ ಮತ್ತು ಸ್ಲೀಪ್ನ ಕಂಟ್ರೋಲ್ ಮಾಡಿದೆ. ಲೈಕ್ ಹೆಂಗೆ ಅಂತ ಹೇಳಿದ್ರೆ, ಆ ಟೆನಿಕಾಸ್ಟ್ ನಾನು ನೀರು ಒಂದು 2 ಲೀಟರ್ ಆದ್ರೂ ಕುಡಿಬೇಕು ಅಂತ. ನಂಗೆ ನೀರಂದ್ರೆ ಆಗೋದಿಲ್ಲಪ್ಪ, ಓಕೆನಾ. ನಂಗೆ ಆಗೋದಿಲ್ಲ ನೀರು ಕುಡಿಯೋದಕ್ಕೆ. ಆ ನೀರು ಕುಡಿಯೋದು ಮತ್ತೆ ನನ್ನ ನಿದ್ದೆ, ಈ ನಂದು ಮೇ ಬಿ ನನ್ನ ವೆಯ್ಟ್ ಗೇನಿಗೆ ಒಂದು ನಂದು ಸ್ಟ್ರೆಸ್ಸು, ಇನ್ನೊಂದು ನನ್ನ ನಿದ್ದೆ, ಇದೇ ಮೇನ್ ರೀಸನ್ ನಮಗೆ, ಓಕೆನಾ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಒಂದು ಏನು ಆಸೆ ಗೊತ್ತಾ ನನಗೆ ದುಡ್ಡು ಮಾಡಬೇಕು ಅಂತ ಒಂದು ಆಸೆ. ನನಗೆ ಸಖತ್ ದುಡ್ಡು ಮಾಡಬೇಕು, ನನ್ನ ಹತ್ರ ತುಂಬ ದುಡ್ಡು ಇರಬೇಕು ಅಂತ. ಬಟ್ ಏನು ಗೊತ್ತಾ, ಅದು ಆಗ್ತಿಲ್ಲ ಅಂದಾಗ ನಿಮಗೆ ನಿದ್ದೆ ಬರೋದಿಲ್ಲ. ನೀರು ಮತ್ತು ನಿದ್ದೆ, ಇದು ತುಂಬ 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 ಇಂಪಾರ್ಟೆಂಟ್. ಇದು ಕರೆಕ್ಟಾಗಿಲ್ಲ ಅಂದರೆ ನೀವು ಏನೇ ಮಾಡಿ, ಈ ಡೈಲಾಗ್ ನೀವು ಕೇಳಿರ್ತೀರ ಬೇರೆ ಇನ್ಫ್ಲೂಯೆನ್ಸರ್ಸ್ಗಳು ಹೇಳೋದನ್ನ, ಬಟ್ ನಾನು ಸತ್ಯ ಹೇಳ್ತಿದ್ದೀನಿ, ಇದು ಮೇನ್ ರೀಸನ್. ನೀವು ಊಟ, ನಿದ್ದೆ ಮತ್ತು ನೀರು. ಓಕೆ ಗುರು, ಅದು ಊಟ, ಅದು ಏನು ಗೊತ್ತಾ, ಅದು ನೀವೇ ಅದನ್ನು ಕರೆಕ್ಟ್ ಮಾಡ್ಕೊತೀರಾ ಒಂದು ಟೈಮಲ್ಲಿ. ಬಟ್ ನೀರು ಮತ್ತು ನಿದ್ದೆ ತುಂಬ 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 ಇಂಪಾರ್ಟೆಂಟ್. ದಯವಿಟ್ಟು ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ, ಓಕೆನಾ.
ಮತ್ತು ಇನ್ನೊಂದು ಸಾಲ್ಟ್. ಯಪ್ಪ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿದ್ದೆ, ನನಗೆ ಮೋಸ್ಟ್ ಯೂಸ್ಫುಲ್ ಆದಂಥ ರೀಲ್ ಅಂತ ಹೇಳ್ಬೋದು ಅದು. ಅಂದರೆ ನಿಮ್ಮ ಬಾಡಿಲಿ ಯಾವ್ಯಾವ ಪಾರ್ಟಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತೆ ಅದಕ್ಕೆಲ್ಲ ಒಂದು ರೀಸನ್ಸ್ ಇರುತ್ತೆ ಅಂತ. ಅಂದರೆ ಈಗ ಕೆಲವೊಬ್ರು ಹೇಳ್ತಾರೆ, ನೀವು ಕೇಳಿರ್ತೀರ ಅನ್ಸುತ್ತೆ, ನನಗೆ ಹೊಟ್ಟೆ ಬೊಜ್ಜು ಜಾಸ್ತಿ ಇದೆಯಪ್ಪ, ನನಗೆ ಹೊಟ್ಟೆ ಒಂದು ಸಣ್ಣ ಮಾಡ್ಕೊಂಡ್ರೆ ಸಾಕಂತ ತುಂಬ ಜನ ಹೇಳ್ತಿರ್ತಾರೆ. ಬಟ್ ನನ್ನ ಕೇಸಲ್ಲಿ ಹೇಗೆ ಅಂತ ಹೇಳಿದ್ರೆ, ನನಗೆ ಕಾಲಲ್ಲಿ ತುಂಬ ಫ್ಯಾಟ್ ಜಾಸ್ತಿ ಇತ್ತು, ತೈ ಫ್ಯಾಟ್ ತುಂಬ ಜಾಸ್ತಿ ಇತ್ತು. ಸೊ ನನಗೆ ಆ ವಿಡಿಯೋದಲ್ಲಿ ಏನೊಂದು ಯೂಸ್ಫುಲ್ ಆದಂಥ ಇನ್ಫಾರ್ಮೇಶನ್ ಸಿಕ್ತು ಅಂತ ಹೇಳಿದ್ರೆ, ಯಾವಾಗ ನಿಮಗೆ ತೈಯಲ್ಲಿ ಅಥವಾ ಕಾಲಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತಲ್ಲ, ಅದ್ರದ್ದು ಮೇನ್ ರೀಸನ್ ಬಂದು ಸಾಲ್ಟ್. ನೀವು ಸಾಲ್ಟ್ ನ ಕಮ್ಮಿ ಮಾಡಿದ್ರೆ ಸೊ ಇದ್ರಲ್ಲಿರುವಂತಹ ವೆಯ್ಟ್ ನ ನೀವು ರೆಡ್ಯೂಸ್ ಮಾಡಬಹುದು ಅಂತ ನಂಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿತ್ತು. ಲಿಟ್ರಲಿ ಥ್ಯಾಂಕ್ ಯು ಸೋ ಮಚ್. ಆ ವಿಡಿಯೋನ ಯಾರೇ ಹಾಕಿದ್ರು ಕೂಡ ಲಿಟ್ರಲಿ ಅದು ನಿಜ. ಅಂದ್ರೆ ನಾವೇನ್ ಅನ್ಕೊಂತೀವಿ, ಆಯಿಲ್ ಜಾಸ್ತಿ ಇಂಪ್ಯಾಕ್ಟ್ ಮಾಡ್ಬಿಡುತ್ತೆ, ಶುಗರ್ ಜಾಸ್ತಿ ಇಂಪ್ಯಾಕ್ಟ್ ಮಾಡ್ಬಿಡುತ್ತೆ ಅಂತ. ಬಟ್ ನನಗೆ ಇಮ್ಯಾಜಿನೇಷನ್ ಕೂಡ ಇರ್ಲಿಲ್ಲ ಸಾಲ್ಟ್ ಅಂದ್ರೆ ಸಾಲ್ಟ್ ತಿಂದ್ರೆ BP ಜಾಸ್ತಿ ಆಗುತ್ತೆ ಆ ತರ ಥಾಟ್ ಎಲ್ಲ ಇತ್ತು. ಓಕೆನಾ, ಅಂದ್ರೆ ಈಗ ಮನೇಲೆಲ್ಲ ಹೇಳ್ತಿರ್ತಾರೆ ನಿಂಗೆ BP ಬಂದ್ಬಿಡುತ್ತೆ ಸಾಲ್ಟ್ ಕಮ್ಮಿ ತಿನ್ನು ಅಂತ. ಯೂಶುವಲ್ ಆಗಿ ನಾನು ಚಿಕ್ಕ ವಯಸ್ಸಿಂದ ಜಾಸ್ತಿನೇ ಸಾಲ್ಟ್ ತಿಂತೀನಿ. ಓಕೆನಾ, ಅಮ್ಮ ಹೇಳ್ತಾ ಇರ್ತಾರೆ. ಸೊ ಯಾವಾಗ ನನಗೆ ಈ ಇನ್ಫಾರ್ಮೇಶನ್ ಗೊತ್ತಾಯ್ತಲ್ಲ, ನಾನು ಸಾಲ್ಟ್ ನ ಅವಾಯ್ಡ್ ಮಾಡ್ತಾ ಬಂದೆ. ನಾನು ಲಿಟ್ರಲಿ ಸಾಲ್ಟ್ ನ ತುಂಬಾ ಅವಾಯ್ಡ್ ಮಾಡ್ತಾ ಬಂದೆ. ನಂಗೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ನನ್ಗೆ ಇದು ಕೂಡ ತುಂಬಾ ಹೆಲ್ಪ್ ಆಯ್ತು ಅಂತ. ಇದು ಕೂಡ ಅಂತ ಅಲ್ಲ, ಈ ನಮ್ಗೆ ಗೊತ್ತಿರುತ್ತಲ್ಲ, ಇದನ್ನ ಫಾಲೋ ಮಾಡಿದ್ದಕ್ಕೆ ನನಗೆ ಇವತ್ತು ಈ ರಿಸಲ್ಟ್ ಬಂದಿದೆ ಅಂತ. ಅಂದ್ರೆ ಈ ರಿಸಲ್ಟ್ ಸಾಲ್ಟ್ ಕೂಡ ಅದರಲ್ಲಿ ತುಂಬಾ ಅತ್ಯಂತ ಮುಖ್ಯವಾದಂಥದ್ದು ಅಂತ ನನಗೆ ಗೊತ್ತಾಯ್ತದು. ಆ್ಯಂಡ್ ಇನ್ನೊಂದು ಈ ವಿಷಯ ಅಂತೂ ನಾನು ನಿಮಗೆ ಹೇಳಲೇಬೇಕು. ನನ್ನ ವೆಯ್ಟ್ ಲಾಸ್ ಸೀರೀಸಲ್ಲಿ ಎಲ್ಲ ತುಂಬ ಈಸಿಯಾಗಿ ಆಗೋಯ್ತಾ, ಅಥವಾ ಈಗ ಕೆಲವರು ಅನ್ಕೊಂತಾ ಇರ್ಬೋದು, ಏನಿದು ನಾನು 1 kg ವೆಯ್ಟ್ ಲಾಸ್ ಆಗೋದಕ್ಕೆ ಅಷ್ಟೊಂದು ಕಷ್ಟಪಡ್ತಿದ್ದೀನಿ, 2 kg. ನಾನೊಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ನಾನು ಯಾವುದೇ ರೀತಿಯಾದಂಥ ಕೋರ್ಸ್ ಗಿಸ್ನ ಸೆಲ್ ಮಾಡೋದಿಲ್ಲ ನನ್ನ ಪೇಜಲ್ಲಿ. ಓಕೆನಾ, ಅಂದರೆ ನೀವು ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಇದನ್ನ ತಿನ್ನಿ ಅದನ್ನ ತಿನ್ನಿ ಹಂಗೆ ಹಿಂಗೆ ನಾನು ಪರ್ಸನಲ್ ಕೋಚ್ ಕೊಡ್ತೀನಿ, ದೇವರಾಣೆಗೂ ಇಲ್ಲ. ನಾನು ಫೋಟೋಗ್ರಾಫರ್ ಆಗಿ ಇರ್ತೀನಿ, ಸಿನಿಮಾಟೋಗ್ರಾಫರ್ ಆಗ್ಬೇಕಂತ ತುಂಬಾ ಕಷ್ಟಪಡ್ತಿದ್ದೀನಿ. ಬಟ್ ಏನಂತ ಹೇಳಿದ್ರೆ, ಈ ಎಕ್ಸ್ಪೀರಿಯನ್ಸ್ ಏನಿದೆ ಅಲ್ಲ, ನಾನು ಲಿಟ್ರಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬಲ್ಲಿ ತುಂಬಾ ಸರ್ಚ್ ಮಾಡಿದ್ದೀನಿ. ಓಕೆನಾ, ಯಾರಾದರೂ ಈ ಥರ ಆನೆಸ್ಟ್ ಆಗಿ ಇನ್ನೊಂದೇನಂತ ಹೇಳಿದ್ರೆ, ಯಾರೇ ಏನೇ ಹೇಳಿದ್ರು ನಾವು ಅದನ್ನ ಹೆಂಗೆ ನಂಬೋದು? ಬಿಕಾಸ್ ಎಲ್ಲರೂ ಏನೋ ಒಂದು ಹೇಳ್ತಾರೆ, ಏನೋ ಒಂದು ಮಾತಾಡ್ತಾರೆ, ಬಟ್ ಅವ್ರು ನಿಜ ಹೇಳ್ತಿದಾರಾ ಸುಳ್ಳು ಹೇಳ್ತಿದಾರಾ ಅಂತ ತುಂಬಾ ಹುಡುಕಿದ್ದೀನಿ ನಾನು ಲಿಟ್ರಲಿ. ನಾನು ಎಷ್ಟು ವಿಡಿಯೋಸ್ಗಳು ಹುಡುಕಿದ್ದೀನಿ ಗೊತ್ತಾ, ಏನೇನು ಮಾಡಬೇಕು ಅಂತ. ಬಟ್ ಎಲ್ಲರೂ ಹೇಳ್ತಿದ್ದೆ ಇದು. ಇವಾಗ ನಾನೇನು ಪಾಯಿಂಟ್ಸ್ ಹೇಳಿದ್ನಲ್ಲ ಅದೇನೆ. ಬಟ್ ಏನಂದ್ರೆ ನಮಗೇನು ಅನಿಸ್ತಿತ್ತು ಅಂದ್ರೆ, ನನಗೆ ಪರ್ಸನಲ್ ಆಗಿ ಏನು ಅನಿಸ್ತಿತ್ತು ಅಂದ್ರೆ, ಇದೆಲ್ಲ ಒಂದು ರೀಸನ್ ಆಗೋರು ವೆಯ್ಟ್ ಲಾಸ್ಗೆ, ಇದೆಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಲ್ವಾ, ಇದಾಗುತ್ತೆ. ಬಟ್ ನಮ್ಗೆ ಆಗತ್ತೆ ಅಂತ ಗೊತ್ತು, ಬಟ್ ನಾವು ಮಾಡ್ತಿರ್ಲಿಲ್ವೇ, ಅದಕ್ಕೆ ವೆಯ್ಟ್ ಲಾಸ್ ಆಗ್ತಿರ್ಲಿಲ್ಲ. ಇನ್ನೊಂದು ರೀಸನ್ ಏನು ಗೊತ್ತಾ, ಅಟ್ ಪ್ರೆಸೆಂಟ್ ಏನೇ ಬಾಡಿ ವೆಯ್ಟ್ ಇದ್ದೀರಾ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು 90 kg ಇರ್ಬೋದು, 70 kg ಇರ್ಬೋದು, 50 kg ಇರ್ಬೋದು, ಅಥವಾ 100 kgನೇ ಇರಲಿ, ಅಥವಾ 150 kg ಇರಲಿ, ಅಥವಾ 200 kgನೇ ಇರಲಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಅದು ಎಲ್ಲದೂ ಕೂಡ ಫ್ಯಾಟ್ ಅಲ್ಲ. ನಾನು ಈ ಕಾನ್ಸೆಪ್ಟ್ ನನಗೆ ಮುಂಚೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನನಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಆಫ್ಟರ್ ನಾನು ಯಾವಾಗ ಅದನ್ನ ತಿಳ್ಕೊತಾ ಹೋದೆ, ಅಥವಾ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ರಿಸರ್ಚ್ ಮಾಡ್ತಾ ಹೋದೆ, ನನಗೆ ಗೊತ್ತಾಗಿದೆ ಏನಂತ ಹೇಳಿದ್ರೆ, ಎಲ್ಲರ ಬಾಡಿಲೂ ನಿಮಗೂ ಗೊತ್ತು, ನನಗೂ ಗೊತ್ತು, ಬಾಡಿ ನಮ್ದು ಪ್ರಕೃತಿ ತತ್ವ ಪಂಚಭೂತಗಳಿಂದ ಆಗಿದೆ ಅಂತ ಏನ್ ಹೇಳ್ತಾರಲ್ವಾ, ಅದೇ ತರ ಎಲ್ಲ ತತ್ವಗಳ ಜೊತೆಗೆ ನಮ್ಮ ಬಾಡಿಲಿ ವಾಟರ್ ಕೂಡ ಇರುತ್ತೆ ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಬಟ್ ಪ್ರಾಬ್ಲಮ್ ಎಲ್ಲಾಗುತ್ತೆ ಗೊತ್ತಾ, ನಿಮ್ಮ ಬಾಡಿಲಿ ವಾಟರ್ ಜಾಸ್ತಿ ಇದ್ದಾಗ. ಇದು ಬಾಡಿಲಿ ವಾಟರ್ ಜಾಸ್ತಿ ಇದೇನಿದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ನಿಮ್ಗೆ ಇನ್ ಡೀಟೇಲ್ ಆಗಿ ಬೇಕಂತ ಹೇಳಿದ್ರೆ ಹೇಳಿ, ನಾನೇನೇನ್ ಕಂಪ್ಲೀಟ್ ನಾಲೆಜ್ ತಗೊಂಡಿದ್ದೆ ಅದ್ರ ಬಗ್ಗೆ ನಾನು ನಿಮ್ಗೂ ಹೇಳ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನೀವು ನೀರು ಕುಡಿಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಾಡಿಲಿ ನೀರು ಸ್ಟೋರ್ ಆಗುತ್ತೆ. ಈಗ ನಿಮಗೆ ಅನ್ಸ್ಬೋದು, ನಾನು ನೀರೇ ಕುಡಿಲಿಲ್ಲ ಅಂದ್ರೆ ಬಾಡಿಗೆ ನೀರು ಹೆಂಗೆ ಸಿಗುತ್ತೆ ಅಂತ. ಹೆಂಗೆ ಅಂತ ಹೇಳಿದ್ರೆ, ನಾವು ರೈಸ್ ತಿಂತೀವ, ಬಿಸ್ಕೆಟ್ಸ್ಗಳು ತಿಂತಾ ಇರ್ತೀವ, ಬ್ರೆಡ್ಗಳು ತಿಂತಾ ಇರ್ತೀವ, ಹಿಂಗೆ ಬೇರೆ ಏನೇನೋ ಜಂಕ್ ಫುಡ್ಗಳೆಲ್ಲ ತಿಂತಾ ಇರ್ತೀವಲ್ಲ, ಅದೆಲ್ಲ ಕಾರ್ಬ್ಸ್ ಅನ್ನೋದು ನನಗೂ ಗೊತ್ತು, ನಿಮ್ಗೂ ಗೊತ್ತು. ಏನಂತ ಹೇಳಿದ್ರೆ, ನಾವು ಪ್ರತಿಯೊಂದು ಸಲ ನಾವು ಕಾರ್ಬ್ಸ್ ತಿಂದಾಗ್ಲೂ, ಅಂದ್ರೆ ಈ ಅಕ್ಕಿ ಆಗಿರ್ಬೋದು, ಅನ್ನ ಆಗಿರ್ಬೋದು, ಚಪಾತಿ, ಈ ತರ ಎಷ್ಟೊಂದಿದೆ ಕಾರ್ಬ್ಸ್ ಏನೇನಂತ ಹೇಳಿ, ಮೇ ಬಿ ಅದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅಂದ್ರೆ ಪ್ರತಿಯೊಂದು ಗ್ರಾಮ್ ನಾವು ಕಾರ್ಬ್ಸ್ ತಿಂದಾಗ 3 drops ವಾಟರ್ ವೇಟ್ ಬರುತ್ತದ್ರಿಂದ. ಓಕೆನಾ, ಸೊ ಅದನ್ನ ಹೆಂಗೆ ಹೇಳೋದು ಅಂತ ಹೇಳಿದ್ರೆ, 1 ಗ್ರಾಮ್ ಕಾರ್ಬ್ಸ್ ತಿಂದ್ರೆ 3 grams ವಾಟರ್ ಜನರೇಟ್ ಆಗುತ್ತೆ ಅಂತ ನೀವು ಸಿಂಪಲ್ ವೇಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ನೀವು ನೀರ್ ಕುಡಿಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಾಡಿಲಿ ನೀರು ಸ್ಟೋರ್ ಆಗ್ತಾ ಹೋಗುತ್ತೆ ಒಂದು. ಇನ್ನೊಂದು, ನೀವು ಯಾವಾಗ ಬರೀ ಕಾರ್ಬ್ಸ್ ನೇ ತಿಂತಾ ಹೋಗ್ತಿರ್ತೀರಾ, ಅಂದ್ರೆ ವೆಜಿಟೇಬಲ್ಸ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಅಂಡ್ ಬೇರೆದನ್ನ ತಿಂದೆ ಬರೀ ಕಾರ್ಬ್ಸ್ ಅಂದ್ರೆ ಇದು ತಪ್ಪು ಅಂತ ನಾನು ಹೇಳೋದಕ್ಕಾಗಲ್ಲ. ಕೆಲವೊಬ್ರು ಬಿಸಿ ಪ್ರೊಫೆಷನಲ್ಸ್ ಇರ್ತೀರಾ, ಅಥವಾ ನಿಮ್ಗೆ ಮಾಡ್ಕೊಂಡು ತಿನ್ನೋದಕ್ಕೆ ಟೈಮ್ ಇರೋದಿಲ್ಲ, ಅಥವಾ ಮನೆಗಳಲ್ಲಿ ಆ ಥರ. ನಾವು ಕೂಡ ಮಿಡಲ್ ಕ್ಲಾಸ್ ಇಂದ ಬಂದಿರೋದ್ರಿಂದ ನಮ್ಗೆ ಗೊತ್ತು, ನಮ್ಮ ಮನೇಲಿ ಏನಾಗುತ್ತೆ ಡೈಲಿ, ನಮ್ಮ ಮನೇಲಿ ಚಿತ್ರಾನ್ನ, ಉಪ್ಪಿಟ್ಟು. ನಾನು ಅದು ತಪ್ಪು ಅಂತ ಹೇಳ್ತಿಲ್ಲ. ಅಂಡ್
ತಪ್ಪಲ್ಲ ಅದು. ಬಿಕಾಸ್ ಏನಂದರೆ ಎಲ್ಲರ ಮನೇಲೂ ಅಮ್ಮಂದರು ತುಂಬ ಪ್ರೀತಿಯಿಂದ ಊಟ ಮಾಡಿ ಹಾಕ್ತಾರೆ. ಸೊ ಅದೇ ತುಂಬ ದೊಡ್ಡದು. ಸೊ ಅದರಲ್ಲಿ ನಾವು ನಮಗೆ ಕಾರ್ಬ್ಸ್ ಕೊಡಿ, ನಮಗೆ ಪ್ರೋಟೀನ್ ಕೊಡಿ ಅಂತ ಅವ್ರ ಮೇಲೆ ಪ್ರೆಷರ್ ಹಾಕೋದಕ್ಕಾಗೋದಿಲ್ಲ. ಬಟ್ ನಿಮಗೆ ಒಂದು ನಾಲೆಜ್ ಇರಲಿ, ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ನೀವು ನೀರು ಕುಡಿಲಿಲ್ಲ ಅಂತ ಹೇಳಿದ್ರೆ ಸಿಂಪಲ್. ನೀವು ನೀರು ಕುಡಿಲಿಲ್ಲ ಅಂತ ಹೇಳಿದ್ರೆ ನೀವು ಜಾಸ್ತಿ ಕಾರ್ಬ್ಸ್ನ ತಿಂತಿದ್ರೆ ನಿಮ್ಮ ಬಾಡಿಲಿ ವಾಟರ್ ವೆಯ್ಟು ಜಾಸ್ತಿ ಆಗ್ತಾ ಬರುತ್ತೆ. ಇದೇ ಪ್ರಾಬ್ಲಮ್ ನನಗೂ ಕೂಡ ಆಗಿದ್ದು. ನಾನು ನೋಡೋದಕ್ಕೆ ಏನು ಇಷ್ಟು ದಪ್ಪ ಇದ್ದೀನಿ, ಇದೆಲ್ಲ ಫ್ಯಾಟ್ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇದು ಯಾವುದು ಫ್ಯಾಟ್ ಅಲ್ಲ. ಮತ್ತೇನ್ ಗೊತ್ತಾ, ನಾನು ಸ್ವೀಟ್ಸ್ ತಿಂತೀನಿ, ಬಟ್ ನಾನು ಜಂಕ್ ಫುಡ್ ಎಲ್ಲ ತಿಂತೀನಿ ನಾನು. ಬಟ್ ಲೈಕ್ ನಾನು ಚಿಕ್ಕ ವಯಸ್ಸಿಂದ ಇರೋದು ದಪ್ಪನೇ, ಓಕೆನಾ. ಅಂದ್ರೆ ನಾನು ಸ್ಕೂಲಲ್ಲಿ ಓದೋನಾಗ್ಲೇನೆ ನನ್ನ ಬಾಡಿ ವೆಯ್ಟ್ನ ನೋಡಿ ಜನ ನಗೋರು, ಏನಪ್ಪ ಅವಳು ಇಷ್ಟು ದಪ್ಪ ಇದ್ದಾಳೆ ಅಂತ. ಬಾಡಿಗೆ ತುಂಬ ಸ್ಟ್ರೆಸ್ ಆಗುತ್ತೆ, ತುಂಬ ಜಾಸ್ತಿ ವೆಯ್ಟ್ ಆಗ್ತಾ. ಸೊ ಹಾಗಾಗಿ ನನ್ನ ಬಾಡಿಲಿ ನಾನು ನೀಟಾಗಿ ಮೇ ಬಿ ಸ್ಟ್ರೆಸ್ಸಿಂದನೋ ಅಥವಾ ನೀರು ಕುಡಿದೇ ಇರೋದ್ರಿಂದನೋ ಅಥವಾ ಜಾಸ್ತಿ ಕಾರ್ಬ್ಸ್ ತಿಂದಿರೋದ್ರಿಂದ ಅಥವಾ ಫುಡ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲದೆ ಇದ್ದಿದ್ರಿಂದ ನನ್ನ ಬಾಡಿಲಿ ಅವಶ್ಯಕತೆಗಿಂತ ಬಹಳ 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 ಹೆಚ್ಚು ವಾಟರ್ ಸ್ಟೋರ್ ಆಗಿಬಿಟ್ಟಿತ್ತು. ದಟ್ ಇಸ್ ದ ಪ್ರಾಬ್ಲಮ್. ಆ್ಯಕ್ಚುಲಿ ನಾವು ಅನ್ಕೊಂತೀವಿ ಇದೇ ನಾನು ಇಷ್ಟು ದಪ್ಪ ಆಗ್ತಿದ್ದೀನಿ ಅಂತ. ಬಟ್ ನನಗೆ ಯಾವಾಗ ನಾನು ವೆಯ್ಟ್ ಲಾಸ್ ಬಗ್ಗೆ ನನಗೋಸ್ಕರ ನಾನು ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಅವಾಗ ನನಗೆ ಗೊತ್ತಾಯಿತು ಬಾಡಿಲಿ ಫ್ಯಾಟ್ ಆ್ಯಂಡ್ ವಾಟರ್ ವೆಯ್ಟ್ ಎರಡೂ ಕೂಡ ಇರುತ್ತೆ. ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ, ನೀವು ಫ್ಯಾಟ್ನ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ನೀವು ತುಂಬ ಕಷ್ಟಪಡಬೇಕು. ಅದು ಎಸ್ ಅದ್ರಲ್ಲಿ ಇದ್ದೇ ಇರುತ್ತೆ. ಬಟ್ ಏನಂತ ಹೇಳಿದ್ರೆ ವಾಟರ್ ವೆಯ್ಟ್ ನಿಮ್ಮ ಬಾಡಿಯಿಂದ ತುಂಬ 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 ಈಸಿಯಾಗಿ ಕಮ್ಮಿ ಆಗಿಬಿಡುತ್ತೆ. ಅದು ನನಗೆ ಇದಂತಹ ಒಂದು ಬಿಗ್ ಅಡ್ವಾಂಟೇಜ್. ಕೋರ್ಸ್ ಏನಂತ ಹೇಳಿದ್ರೆ ನನ್ನ ಬಾಡಿಲಿ ಫ್ಯಾಟ್ ಪರ್ಸೆಂಟೇಜಿಗಿಂತ ನಂದು ವಾಟರ್ ಪರ್ಸೆಂಟೇಜೇ ಜಾಸ್ತಿ ಇದೆ. ಯು ಜಸ್ಟ್ ಇಮ್ಯಾಜಿನ್, ಓಕೆನಾ. ಆ್ಯಸ್ ಅ ಪರ್ಸನ್ ನಾನು ಒಂದು ದಿನಕ್ಕೆ 1 ಲೋಟ ನೀರು ಕುಡಿತಿದ್ರೇನೆ ಹೆಚ್ಚು, ಅದು ಒಂದೊಂದು ಟೈಮಲ್ಲಿ, ಓಕೆನಾ. ಅಂದರೆ ಒಂದು ದಿನಕ್ಕೆ ನಾನು 1 ಲೋಟ ನೀರು ಕುಡಿತಿರ್ಲಿಲ್ಲ. ಸೊ ಇನ್ನೇನು ಮಾಡುತ್ತೆ ಬಾಡಿ. ಓಕೆ, ಅದು ಒಂದು ಸ್ಮಾಲ್ ರಿಕ್ವೆಸ್ಟ್, ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಸ್ವಲ್ಪ ದಪ್ಪಾಗಿರೋರಿದ್ದರೆ ಅವರೇನಾದರೂ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಪಡ್ತಿದ್ರೆ ಈ ವಿಡಿಯೋನ ನೀವು ಅವರಿಗೆ ಕಳಿಸ್ಬೇಡಿ. ನಾನು ಹೇಳ್ತೀನಿ, ನೀವು ಈ ವಿಡಿಯೋನ ದಯವಿಟ್ಟು ಅವ್ರಿಗೆ ಕಳಿಸ್ಬೇಡಿ. ನೀವು ಅದ್ರ ಬದಲು ಏನು ಮಾಡಿ ಅಂತ ಹೇಳಿದ್ರೆ ಈ ವಿಡಿಯೋನ ನೀವೇ ಕಂಪ್ಲೀಟಾಗಿ ನೋಡಿಬಿಟ್ಟು ಪಾಯಿಂಟ್ಸ್ ಮಾಡ್ಕೊಳ್ಳಿ. ನೀವೇ ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡಿಕೊಂಡು ಏನೇನು ಹೇಳ್ತೀನಿ ಅಂತ ಪಾಯಿಂಟ್ಸ್ ಬರ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಕೊಡಿ. ಏನು ಗೊತ್ತಾ, ಅವ್ರಿಗೆ ಅದೆಲ್ಲ ಮಾಡಬೇಕು ಅಂತ ಇರುತ್ತೆ, ಬಟ್ ಕೇಳೋ ಅಂಥದ್ದಾಗಲಿ ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಂಥದ್ದಾಗಲಿ ಮೈಂಡ್ ಸೆಟ್ ಇರೋದಿಲ್ಲ ಎಷ್ಟೊಂದು ಜನರಿಗೆ, ಓಕೆನಾ. ಅದು ಅವ್ರ ತಪ್ಪು ಅಂತ ಅಲ್ಲ, ಎಲ್ಲರೂ ಹಂಗೆ ಮಾಡಿಬಿಟ್ಟಿರ್ತಾರೆ ಅವ್ರನ್ನ. ನೀನು ದಪ್ಪ ಇದೆಯಾ, ನಿಂಗೆ ಈ ಬಟ್ಟೆ ಆಗಲ್ಲ, ನೀನು ಆ ಬಟ್ಟೆ ಆಗಲ್ಲ, ನೀನು ಯಾಕೆ ಯಾವಾಗಲೂ ಹಿಂಗಿರ್ತೀಯ, ಯಾಕೆ ಯಾವಾಗಲೂ ತಿಂತಾ ಇರ್ತೀಯ. ಎಷ್ಟು ಬೇಜಾರಾಗೋಗುತ್ತೆ ಗೊತ್ತಾ. ತುಂಬ ಆಸೆಯಿಂದ ಏನೋ ತಿಂತಾ ಇರ್ತೀವಿ, ಓಕೆನಾ. ನಮಗೆ ಗೊತ್ತಿಲ್ವಾ ಗುರು, ನಾವು ದಪ್ಪ ಇದ್ದೀವಿ, ನಾವು ಇದನ್ನ ತಿಂದರೆ ದಪ್ಪ ಆಗ್ಬಿಡ್ತೀವಿ ಅಂತ. ಕೈಯಲ್ಲಿ ಇಷ್ಟಪಟ್ಬಿಟ್ಟು ಏನೋ ಒಂದು ಸ್ವೀಟ್ ಇಟ್ಕೊಂಡಿರ್ತೀವಿ, ಬೇರೆ ಯಾರೋ ಬಂದ್ಬಿಟ್ಟು ನೀನು ಆಲ್ರೆಡಿ ತುಂಬಾ ದಪ್ಪ ಇದೆಯಾ, ಇದನ್ನ ತಿಂದ್ರೆ ಇನ್ನ ದಪ್ಪ ಆಗ್ಬಿಡ್ತೀಯಾ, ಏಂತಕ್ಕೆ ತಿಂತಾ ಇದೆಯಾ, ಕೊಡು ಅಂತ ಈಸ್ಕೊಂಡಾಗ ಅದು ಪೇನ್ ಆಗುತ್ತೆ ಗೊತ್ತಾ. ಅದು ತುಂಬ ಜಾಸ್ತಿ ನೋವಾಗುತ್ತೆ. ಸೊ ನಿಮ್ಮ ಸುತ್ತಮುತ್ತ ಯಾರಾದರೂ ಆ ಥರ ಸ್ವಲ್ಪ ಹೆಲ್ದಿಯಾಗಿ ಫ್ಯಾಟಿಯಾಗಿ ಕ್ಯೂಟ್ ಆಗಿ ಇರೋರಿದ್ರೆ ದಯವಿಟ್ಟು ಅವ್ರಿಗೆ ಯಾರಿಗೂ ಆ ಥರ ಮಾಡಬೇಡಿ. ಒಂದಲ್ಲ ಒಂದು ದಿವಸ ಅವ್ರಿಗೆ ಅರ್ಥ ಆಗುತ್ತೆ. ಬಟ್ ಏನಂತ ಹೇಳಿದ್ರೆ ನೀನು ಇದನ್ನ ಮಾಡು ಅನ್ನೋದು ಬೇರೆ, ನಿನ್ನ ಜೊತೆಗೆ ನಾನು ಇರ್ತೀನಿ ನೀನು ಮಾಡು ಅಂತ ಹೇಳೋದೇ ಬೇರೆ. ಸೊ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಅವ್ರ ಜೊತೆಗೆ ಹೋಗಿ ಅವ್ರಿಗೆ ಆ ಪ್ರಾಬ್ಲಮಿಂದ ಆಚೆ ಬರೋದಕ್ಕೆ ಹೆಲ್ಪ್ ಮಾಡಿ. ಮೇ ಬಿ ಫಿನಾನ್ಷಿಯಲಲ್ಲಿ ಹೆಲ್ಪ್ ಮಾಡೋ ಫ್ರೆಂಡನ್ನ ಮೇ ಬಿ ಜನ ಮರ್ತ್ಬಿಡ್ತಾರೆ, ಬಟ್ ಈ ಥರ ಸಿಚುವೇಶನ್ಗಳಲ್ಲಿ ಹೆಲ್ಪ್ ಮಾಡೋರನ್ನ ಡೆಫಿನೆಟ್ಲಿ ನೆನ್ಪಿಟ್ಕೊಂಡಿರ್ತಾರೆ, ಮರಿಬೇಡಿ, ಓಕೆನಾ. ಈಗ ಮೇನ್ ರೀಸನ್ಗೆ ಬರೋಣ. ನಾನೆಂತೂ ಫ್ಯಾಟ್ ಲಾಸ್ ಆಗಬೇಕು ಅಂತ ಅನ್ಕೊಂಡೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಸಿಂಪಲ್ ಮಿಡಲ್ ಕ್ಲಾಸ್ ಮೈಂಡ್. ನೋಡು ಗುರು, ನಾನು ಜಾಸ್ತಿ ದುಡ್ಡನ್ನ ದುಡಿತಿರ್ಲಿಲ್ಲ, ಓಕೆನಾ. ನನಗೆ ಬಟ್ಟೆಗಳು ತೊಗೊಬೇಕಿತ್ತು, ನನ್ನ ಸೈಜ್ಗೆ ಬಟ್ಟೆಗಳನ್ನ ನೋಡೋದಕ್ಕೆ ಹೋದರೆ ನನಗಂತೂ ಉರ್ದೋಗೋದು ಅಂದ್ಕೊಳ್ಳಿ, ನಿಜ ಉರ್ದೋಗೋದು ನನಗಂತೂ. ಅಂದರೆ ಈಗ ನೀವು ಒಂದು ಅಮೆಝಾನಲ್ಲೇ ಚೆಕ್ ಮಾಡಿ, ಇವಾಗ ನೀವು ಒಂದು ಯಾವುದೋ ಒಂದು ಜೀನ್ಸ್ ತೊಗೊಬೇಕು ಅಂದ್ಕೊಂಡಿದ್ರೆ ಅಥವಾ ಒಂದು ಟಿ ಶರ್ಟ್ಸ್ ತೊಗೊಳ್ಬೇಕಂತ ಇದ್ದೀರಾ ಅಂತ ಹೇಳಿದ್ರೆ ಸ್ಮಾಲಿಗೆ ಒಂದು ಪ್ರೈಸ್ ಅಂತೆ, ಮೀಡಿಯಮ್ಗೆ ಒಂದು ಪ್ರೈಸ್ ಅಂತೆ, XLಗೆ ಒಂದು ಪ್ರೈಸು, XXLಗೆ ಒಂದು ಪ್ರೈಸು. ಇಫ್ ಇನ್ ಕೇಸ್ ನಂತರ ಏನಾದರೂ ಓವರ್ ವೆಯ್ಟ್ ಇತ್ತು ಅಂತ ಹೇಳಿದ್ರೆ XXL ಅಂತ ಹೋದರೆ ಕೇಳಂಗೆ ಇಲ್ಲ. 200 ರೂಪಾಯಿಂದ ಯಾವಾಗ ಅದು 900 ರೂಪಾಯಿ 1000 ರೂಪಾಯಿ ಕೊಟ್ಟೋಯ್ತದೆ ಅಂತಲೇ ಗೊತ್ತು. ನನಗಂತೂ ಉರ್ದೋಗೋದು. ದಟ್ ಈಸ್ ದ ಮೇನ್ ರೀಸನ್. ನನಗೆ ಅಷ್ಟೊಂದು ದುಡ್ಡೆಲ್ಲ ಕೊಟ್ಬಿಟ್ಟು ನನಗೆ ಬಟ್ಟೆ ತೊಗೊಳಕ್ಕೆ ನನಗೆ ಇಷ್ಟ ಇರಲಿಲ್ಲ, ಅದು ಒಂದು ಮೇನ್ ರೀಸನ್. ಇನ್ನೊಂದೇನಂತ ಹೇಳಿದ್ರೆ ನನಗೆ ಬೇಜಾರಾಗೋದೇನಂದ್ರೆ ನನ್ನ ಫ್ರೆಂಡ್ಸ್ ಅಲ್ಲಿ ಕೆಲವರು ತುಂಬಾ ಸಣ್ಣ ಇರೋರಿದ್ದಾರೆ, ಓಕೆನಾ. ಅವರಲ್ಲಿ ಕೆಲವರು ಜುಡಿಯೋನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ. ಅಂತ ಹೇಳಿದ್ರೆ ಜುಡಿಯೋದಲ್ಲಿ ಸಿಗುವಂತ ಜೀನ್ಸ್ಗಳಾಗಿರ್ಬೋದು, ಟಿ ಶರ್ಟ್ಸ್ಗಳಾಗಿರ್ಬೋದು, ಅದು ನಮಗೆ ಆಗೋದಿಲ್ಲ ಗುರು. ನಾವು ಟ್ರೈ ಮಾಡೋಕೆ ಹೋಗ್ತೀವಿ ಅಂದ್ರೆ ನಮ್ಗೆ ಆಗ್ತಿರ್ಲಿಲ್ಲ, ಅಂದ್ರೆ ನನಗೆ ಆಗ್ತಿರ್ಲಿಲ್ಲ ಬಟ್ಟೆಗಳು. ಸೊ ಹಾಗಾಗಿ ಸ್ವಲ್ಪ ಜುಡಿಯೋನ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸಣ್ಣ ಆಗಿದ್ದು.
ಆ್ಯಂಡ್ ಆ್ಯಸ್ ಸಿಂಪಲ್ ಏನಂತ ಹೇಳಿದ್ರೆ ಅಂದರೆ ನಾನು ನನ್ನ ಪ್ರೊಫೆಷ್ನಲ್ ಲೈಫ್ನ ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಯಾವಾಗ ನನ್ನ ವೆಯ್ಟ್ ಲಾಸ್ ಆಗಿರ್ಬೋದು ಅಥವಾ ನನ್ನ ಪರ್ಸ್ನಲ್ ಹೆಲ್ತ್ ಇಶ್ಯೂಸ್ಗಳು ನನಗೆ ಪ್ರಾಬ್ಲಮ್ ಮಾಡ್ತಿದೆ, ನನಗಾಗಿರ್ಬೋದು, ನನ್ನ ವರ್ಕ್ ಲೈಫ್ಗಾಗಿರ್ಬೋದು, ನನ್ನ ಮೆಂಟಲ್ ಹೆಲ್ತ್ಗೆ, ಸೊ ಐ ಡಿಸೈಡೆಡ್ ನನಗೆ ಬೇಡ ಇದು ಸಿಂಪಲ್, ನಂಗೆ ಬೇಡ ಗುರು ಇದು ಅಂತ ಅಷ್ಟೇ. ಅಂದರೆ ಒನ್ ಮೋರ್ ಲಾಸ್ಟಿಂಗ್ ಏನಂತ ಹೇಳಿದ್ರೆ, ನೀವ್ಯಾರಾದರೂ ವೆಯ್ಟ್ ಲಾಸ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನನಗೂ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ನೋಡಿ ಖುಷಿ ಪಡ್ತೀನಿ. ಓಕೆ, ಇವರೆಲ್ಲ ಜರ್ನೀಸ್ನ ಸ್ಟಾರ್ಟ್ ಮಾಡ್ತಿದ್ದಾರೆ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ. ಮತ್ತು ಪ್ರಾಕ್ಟಿಕಲಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಯಾವಾಗ ಅದನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಅಂದರೆ ನೀವು ಒಂದು ಟ್ರ್ಯಾಕ್ ಇಟ್ಕೊಂಡಿದ್ದಾಗ, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ಸಿಂಪಲ್ ಆದಂಥ ಒಂದು ಗೂಗಲ್ ಶೀಟ್ ಇರುತ್ತೆ. ಅಲ್ಲಿ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಏನೇನು ಬೇಕು, ನಾನು ಜಾಸ್ತಿ ಲಿಸ್ಟ್ಗಳು ಹಾಕಲ್ಲ, ಜಾಸ್ತಿ ಲಿಸ್ಟ್ ಹಾಕಿದ್ರೆ ನಿಮ್ಗೆ ಅದು ಇರಿಟೇಟ್ ಆಗುತ್ತೆ, ಅದು ನನಗೂ ಗೊತ್ತು. 3 to 5 ಪಾಯಿಂಟ್ಸ್ನ ಮೆನ್ಷನ್ ಮಾಡಿರ್ತೀನಿ. ಅದನ್ನು ಫಾಲೋ ಮಾಡ್ತಾ ಹೋಗಿ ಮಂತ್ ಎಂಡ್ ಅಷ್ಟರಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. 30 days ಆದಮೇಲೆ ಈ ವಿಡಿಯೋಗೆ ವಾಪಸ್ ಬನ್ನಿ ಆ್ಯಂಡ್ ನಿಮ್ಮ ವೆಯ್ಟ್ ಲಾಸ್ ಸೀರೀಸ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಸ್ವಲ್ಪ ಖುಷಿ ಪಡ್ತೀನಿ. ಓಕೆ, ಯಾರೋ ಒಬ್ರು ನನ್ನ ವಿಡಿಯೋ ನೋಡಿ ವೆಯ್ಟ್ ಲಾಸ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ರು ಅಂತ, ಅದು ಒಂಥರ ಖುಷಿ ಅಲ್ವಾ. ಲಾಸ್ಟ್ ಆಗಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ನನ್ನ ವೆಯ್ಟ್ ಲಾಸ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದು ಜಿಮ್ಮಿಂದ ಅಲ್ಲ. ಇದನ್ನ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನನ್ನ ಹತ್ರ ಜಿಮ್ ಆಕ್ಸೆಸ್ ಇತ್ತು. ನಾನು 1 year ಮೆಂಬರ್ಶಿಪ್ನ ಆಲ್ರೆಡಿ ತಗೊಂಡಿದ್ದೆ, ಓಕೆನಾ. ಬಟ್ ನಾನು ಆದ್ರೂ ಜಿಮ್ಮಿಗೆ ಹೋಗ್ಲಿಲ್ಲ. ಫಸ್ಟೇ ಜಿಮ್ಮಿಗೆ ಹೋಗಿ ಯಾರು ಜಾಯಿನ್ ಆಗಬೇಡಿ. ಅಂದ್ರೆ ಈಗ ಕೆಲವ್ರು ಏನ್ ಮಾಡ್ತಾರೆ, ನ್ಯೂ ಇಯರ್ ಬಂತು, ಹೊಸ ಲೈಫು, ಹೊಸ ಗೋಲು ಅಂತ ಹೇಳ್ಬಿಟ್ಟು ಫಸ್ಟ್ ಹೋಗಿ ಜಿಮ್ಮಿಗೆ ಜಾಯಿನ್ ಆಗಿಬಿಡ್ತಾರೆ. 1 ವರ್ಷಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಬಿಕಾಸ್ 6 monthsಗೆ 1 monthsಗೆಲ್ಲ ಜಿಮ್ದು ಫೀಸ್ ಜಾಸ್ತಿ ಇರುತ್ತೆ. ಅದು ಅವ್ರದ್ದು ಬಿಸ್ನೆಸ್ ಟೆಕ್ನಿಕ್ಸ್ ಅಲ್ವಾ. ನಾವು ಬಿಸ್ನೆಸ್ ಅಲ್ಲೇ ಇದೀವಿ, ಅದು ನಮಗೆ ಗೊತ್ತು, ಇಟ್ಸ್ ಓಕೆ. ಬಟ್ ಏನಂತ ಹೇಳಿದ್ರೆ, ಅಂಟಿಲ್ ಅನ್ಲೆಸ್ ನಿಮ್ಮಲ್ಲಿ ಆ ಡಿಸಿಪ್ಲಿನ್ ಬರೋವರೆಗೂ ನೀವು ಜಿಮ್ಮಿಗೆ ಹೋಗೋದಿಲ್ಲ. ಎಷ್ಟು ಸಲ ಜಿಮ್ ಮೆಂಬರ್ಶಿಪ್ ತಗೊಂಡು ನಾನೇ ವೇಸ್ಟ್ ಮಾಡಿದ್ದೀನಿ, ಓಕೆನಾ. ಅಂಡ್ ನಿಮ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವು ಇಲ್ಲ ನಾನು ಈ ವರ್ಷ 10 ಕಾಸ್ಟ್ ನಾನು ಎವ್ರಿ ಡೇ ಜಿಮ್ಗೆ ಹೋಗ್ತೀನಿ ಅಂತ ಹೇಳಿ 1 year ಮೆಂಬರ್ಶಿಪ್ನ ಜೋಶಲ್ಲಿ ಹೋಗಿ ತಗೊಂತೀರಾ. ಬಟ್ ಅದು ಆಗೋದಿಲ್ಲ. ಬಿಕಾಸ್ ಏನಂದ್ರೆ, ನಿಮಗೆ ಎವ್ರಿ ಡೇ ಜಿಮ್ಮಿಗೆ ಹೋಗಿ ಅಥವಾ ಎವ್ರಿ ಡೇ ಏನೋ ಒಂದು ವರ್ಕೌಟ್ ಮಾಡಿ ನಮ್ಗೆ ಅದು ಹ್ಯಾಬಿಟ್ ಇರೋದಿಲ್ಲ. ನಮ್ಮ ಮೈಂಡ್ ಅದನ್ನ ಕೇಳೋದಿಲ್ಲ, ಯಾರಿಗೋಸ್ಕರ ಮಾಡಬೇಕು ಗುರು ಅಂತ ಅನ್ಸುತ್ತೆ. ಸೊ ದಯವಿಟ್ಟು ನಿಮ್ಮ ಒಂದು ಮೊದಲ 3 to 5 kgs ಏನಿದೆ, ನಿಮ್ಮ ಹತ್ರ ಜಿಮ್ ಮೆಂಬರ್ಶಿಪ್ ಇದ್ರೆ ಓಕೆ ಫೈನ್, ಅದು ನಿಮ್ಮ ಇಷ್ಟ. ಇಲ್ಲ ನಿಮ್ಮ ಹತ್ರ ಇನ್ನೂ ಜಿಮ್ ಮೆಂಬರ್ಶಿಪ್ ಇಲ್ಲ ಅಂದ್ರೆ ದಯವಿಟ್ಟು ಯಾರು ಫಸ್ಟೇ ಜಿಮ್ ಮೆಂಬರ್ಶಿಪ್ನ ತಗೊಂಬೇಡಿ. ಫಸ್ಟ್ ನಿಮ್ಮ ಮನೆ ಹತ್ರ ಇರುವಂತಹ ಪಾರ್ಕ್ಗೆ ವಾಕಿಂಗ್ ಹೋಗಿ, ಡೈಲಿ ವಾಕಿಂಗ್ ಹೋಗಿ. ನನಗೆ ನಿಜವಾಗ್ಲೂ ಹೆಲ್ಪ್ ಮಾಡಿದ್ದು ಆ ಡಿಸಿಪ್ಲಿನೇ. ಬಿಕಾಸ್ ಏನಂತ ಹೇಳಿದ್ರೆ, ಒಂದು ದಿನ ನಾನು ವಾಕಿಂಗ್ ಹೋಗಿಲ್ಲ ಅಂದ್ರೆ ನನ್ಗೆ ಗಿಲ್ಟ್ ಫೀಲ್ ಆಗೋದು. ಮೋಟಿವೇಶನ್ ವರ್ಕ್ ಆಗಿಲ್ಲ, ಡಿಸಿಪ್ಲಿನ್ ವರ್ಕ್ ಆಯ್ತು ಅಂತ ನಾನು ಹೇಳ್ಬೋದು ಅಷ್ಟೇ. ಅಂದರೆ ನನಗೆ ಡೈಲಿ ವಾಕಿಂಗ್ ಹೋಗಿ ರೂಢಿ ಇತ್ತು. ಮತ್ತೇನು ಗೊತ್ತಾ, ನಮ್ಮನೆ ಹತ್ರ ತುಂಬ ಚೆನ್ನಾಗಿರೋಂಥ ಪಾರ್ಕ್ ಇದೆ. ಸೊ ನನಗೆ ಅಲ್ಲಿಗೆ ವಾಕಿಂಗ್ಗೆ ಹೋಗ್ತಾ ಹೋಗ್ತಾ ನನಗೆ ಅದು ತುಂಬ ಇಷ್ಟ ಆಯಿತು, ಓಕೆನಾ. ಫಸ್ಟೇ ಜಿಮ್ ಮೆಂಬರ್ಶಿಪ್ನ ತೊಗೊಬೇಡಿ, ದುಡ್ಡನ್ನ ವೇಸ್ಟ್ ಮಾಡಬೇಡಿ. ಅದು 500 ರೂಪಾಯಿ ಆದರೂ ಸರಿ, 1000 ರೂಪಾಯಿ ಆದರೂ ಸರಿ, 5000 ರೂಪಾಯಿ ಆದರೂ ಸರಿ. ದುಡ್ಡನ್ನ ದುಡಿಯೋದು ತುಂಬ ಕಷ್ಟ. ನಾವು ಅದನ್ನು ಸುಮ್ಮನೆ ಹೋಗಿ ಅವ್ರಿಗೆ ಹಿಂಗೆ ಫೀಸ್ ಕೊಟ್ಬಿಡ್ತೀವಿ. ಬಟ್ ತಿಂಗಳೆಲ್ಲ ಹೋಗಿಲ್ಲ ಅಂದರೆ ಅದು ತುಂಬ ಕಷ್ಟ. ಅದ್ರ ಬದಲು ಫಸ್ಟು ಡಿಸಿಪ್ಲಿನ್ನ ಬೆಳೆಸ್ಕೊಳ್ಳೋಣ. 1 ತಿಂಗಳು ಅಥವಾ ನೀವೊಂದು ಗೋಲ್ ಇಟ್ಕೊಳ್ಳಿ. ನಾನು 1 kg ಫ್ಯಾಟ್ ಲಾಸ್, ಅಥವಾ ಅಂದ್ರೆ ಇವಾಗ ನೀವು ಎಕ್ಸಾಂಪಲ್ ಆಗಿ ನೀವು ಒಂದು 80 kg ಇದ್ದೀರಾ ಅಂತ ಅನ್ಕೊಳ್ಳೋಣ. ನಿಮಗೆ ನೀವೇ ಅನ್ಕೊಳ್ಳಿ, ನಾನು 75 kg ಆಗೋವರೆಗೂ ನಾನು ಜಿಮ್ಮಿಗೆ ಹೋಗೋದಿಲ್ಲ. ಇದು ನಿಮ್ದಿದು, ಓಕೆನಾ. ಸೊ ನಾನು ಅನ್ಕೊಂಡಿದ್ದೆ, ನಾನು 118 ಇದ್ದಾಗ ಸ್ಟಾರ್ಟ್ ಮಾಡಿದ್ದು, ಓಕೆನಾ, ಈ ಥರ ವಾಕಿಂಗ್ನ. ನಾನು ಅನ್ಕೊಂಡಿದ್ದೆ ಒಂದು 99 ಬರೋವರೆಗೂ ನಾನು ಜಿಮ್ಗೆ ಹೋಗಲ್ಲ ಅಂತ. ನ್ಯೂ ಇಯರ್ ಇಂದ ಜಿಮ್ಮಿಗೆ ಹೋಗ್ತೀನಿ ಅಂತ ನಾನು ಅನ್ಕೊಂಡಿದ್ದೆ. ನಾನೊಂದು 103 ಅಂದ್ರೆ ನಾನು ಆಲ್ರೆಡಿ 15 kg ವೆಯ್ಟ್ ಲಾಸ್ ಆಗ್ಬಿಟ್ಟಿದೆ. ನನ್ಗದು ಅಲ್ಲಿಂದ ಕೆಳಗೆ ಹೋಗೋದು ತುಂಬಾ ಕಷ್ಟ ಆಗ್ತಿತ್ತು. ಮತ್ತೆ ನಾನು 103, 104, 105 ಈ ತರ ಹಿಂದೆ ಮುಂದೆ ಆಟ ಆಡ್ತಿದ್ದೆ ನಾನು. ಸೊ ನಾನು ಅನ್ಕೊಂಡೆ, ಓಕೆ ಈಗ ಸಮಥಿಂಗ್ ಇಟ್ಸ್ ನಾಟ್ ವರ್ಕಿಂಗ್. ಅಂದ್ರೆ ಅದು ವಾಕಿಂಗ್ ವರ್ಕ್ ಆಗೋದಿಲ್ಲ ಅಂತ ಅಲ್ಲ. ಅಂದ್ರೆ ಈಗ ಎಕ್ಸಾಂಪಲ್ ಆಗಿ ನೋಡಿ, ನೀವು ಡೈಲಿ ಸ್ಕೂಲ್ಗೆ ಹೋಗ್ತಿದ್ರಿ ಅನ್ಕೊಳ್ಳೋಣ, ಓಕೆನಾ. ನಿಮ್ಗೆ 6 ಸಬ್ಜೆಕ್ಟ್ ಬುಕ್ಗಳೇನಿರುತ್ತೆ ಅದನ್ನ ನಿಮ್ಗೆ ಕ್ಯಾರಿ ಮಾಡಿ ಮಾಡಿ ರೂಢಿ, ಓಕೆನಾ. ಸಡನ್ ಆಗಿ ನಿಮ್ಗೆ ಒಂದು 3-4 ರಫ್ ಬುಕ್ ನ ಎಕ್ಸ್ಟ್ರಾ ತಗೊಬನ್ನಿ ಅಂತ ಹೇಳಿದ್ರೆ ನಿಮ್ಗೆ ಅನ್ಸ್ತಿತ್ತು ತಾನೆ, ಅಯ್ಯೋ ಇವಾಗ್ಲೇ ಇಷ್ಟೊಂದು ಬ್ಯಾಗ್ ವೆಯ್ಟ್ ಇದೆ, ಇನ್ನೂ ಸ್ವಲ್ಪ ವೆಯ್ಟ್ ನ ಯಾರು ಎತ್ಕೊಂಡು ಹೋಗ್ತಾರೆ ಅಂತ. ಸೇಮ್ ಆಸ್ ಇಟ್ ಇಸ್ ನಮ್ಮ ಬಾಡಿಗೂ ಏನಾಗುತ್ತೆ ಅಂದ್ರೆ, ಒಂದು ರೇಂಜ್ಗೆ ಅದಕ್ಕೆ ರೂಢಿ ಆಗ್ಬಿಟ್ಟಿರುತ್ತೆ ಇಷ್ಟು ಅಂತ ಹೇಳಿ. ಅದು ಸ್ಟ್ರಕ್ ಆಗ್ಬಿಡುತ್ತೆ. ಅದಾದ್ಮೇಲೆ ನಾವು ಇನ್ನೂ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ಬೇಕು. ನನ್ನ ಬಾಡಿ ಆ ಸ್ಟೇಜ್ ಅಲ್ಲಿ ಇದೆ ಅಂತ ನನಗೆ ಫೀಲ್ ಆಯ್ತು. ಸೊ ನಾನು 99 ಬಂದಾಗ ಹೋಗ್ಬೇಕಂತ ಅನ್ಕೊಂಡಿದ್ದೆ. ನಾನು 103ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಿಲ್ ನಂದು 102, 103 ಇದರಲ್ಲೇ ಆಟ ಆಡ್ತಾ ಇದ್ದೀನಿ. ನ್ಯೂ ಇಯರ್ ಇನ್ನೂ ಜಾಸ್ತಿ ವರ್ಕ್ ಮಾಡಿಲ್ಲ, ಜೋಶಲ್ಲಿದ್ದೀನಿ. ಸೊ ಈಗ ಜೋಶ್ ಎಲ್ಲ ಮುಗ್ದಿದೆ, ಎಂಜಾಯ್ ಮಾಡಿದೆಲ್ಲ ಮುಗ್ದಿದೆ. ಆಚೆ ಇವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ವೆಯ್ಟ್ ಲಾಸ್ ಮಾಡೋದಕ್ಕಿದೆ, ಇನ್ನೂ ಜಾಸ್ತಿ ಫ್ಯಾಟ್ ಲಾಸ್ ಬಗ್ಗೆ ಫೋಕಸ್ ಮಾಡೋದಕ್ಕಿದೆ. ಅಂದ್ರೆ ದಯವಿಟ್ಟು ನಿಮ್ಮ ವೆಯ್ಟ್ ಮಷೀನ್ ಅಲ್ಲಿ ಏನ್ ನಂಬರ್ ತೋರಿಸುತ್ತೆ ಅಲ್ವಾ, ಅದನ್ನ ನೋಡ್ಕೊಂಡು ಮೋಟಿವೇಶನ್ ಆಗ್ತೀರಾ ಅಂದ್ರೆ ಓಕೆ, ಡಿಮೋಟಿವೇಟ್ ಆಗ್ತೀರಾ ಅಂದ್ರೆ ದಯವಿಟ್ಟು ಡೈಲಿ
ವೆಯ್ಟ್ ಸ್ಕೇಲ್ನ ನೋಡಬೇಡಿ. ಬಿಕಾಸ್ ನನಗೆ ತುಂಬ ಸಲ ಆಗಿದೆ, ನಾನು ಒಂದೊಂದ್ಸಲ 105 kg ಇರ್ತಿದ್ದೆ, ನೆಕ್ಸ್ಟ್ ಡೇ ನೋಡಿದಾಗ 108 kg ಇರ್ತಿದ್ದೆ. ನಾನು ಅವಾಗ 2 ದಿವಸ ಹೋಗ್ತಾನೆ ಇರಲಿಲ್ಲ ವಾಕಿಂಗ್ಗೆ. ನಾನು ಯಾವ ಖುಷಿಗೆ ಹೋಗ್ಲಿ ನಾನು ಇಲ್ಲಿಗೆ ಅಂತ ಹೇಳ್ಬಿಟ್ಟು. ಬಟ್ ಆಮೇಲೆ ಅರ್ಥ ಆಯಿತು, ಓಕೆ ಅದು ವಾಟರ್ ವೆಯ್ಟು, ಓಕೆ ನಾನು ನಿನ್ನೆ ಜಾಸ್ತಿ ನೀಟಾಗಿ ನಿದ್ದೆ ಮಾಡಿಲ್ಲ ಅಥವಾ ಜಾಸ್ತಿ ನೀರು ಕುಡ್ದಿಲ್ಲ, ಊಟದ ಡೈಜೆಷನ್ ಆಗಿಲ್ಲ, ಈ ಥರ ತುಂಬ ರೀಸನ್ಸ್ಗಳಿರುತ್ತೆ. ನಿಮ್ಮ ಬಾಡಿ ವೆಯ್ಟ್ನ ಸ್ಕೇಲಲ್ಲಿ ನೋಡಿ ಡಿಮೋಟಿವೇಟ್ ಅಂತೂ ಆಗಬೇಡಿ. ಅದು ಜಸ್ಟ್ ಒಂದು 2 ಡೇಸ್ಗೆ 3 ಡೇಸ್ಗೆ ಇರುತ್ತೆ ಅಷ್ಟೇ. ಅದಾದಮೇಲೆ ನಾರ್ಮಲ್ ವೆಯ್ಟಿಗೆ ಬಂದೇ ಬರ್ತೀರಾ. ಇದಿಷ್ಟು ನಾನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದು. ಐ ಹೋಪ್ ನಾನು ನಿಮಗೆ ಏನು ಹೇಳಿದ್ದೀನಿ ಅದನ್ನು ತುಂಬ ಆನೆಸ್ಟಾಗಿ ಆ್ಯಂಡ್ ಏನೇನು ನಡೀತು ಅದನ್ನೇ ಹೇಳಿದ್ದೀನಿ ಅಂತ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಹೇಳಿ. ಇನ್ನೂ ಯಾರು ವೀಡಿಯೋಸ್ ನೋಡ್ತಿಲ್ಲ, ಏನೋ ನನಗೇನು ಕಮೆಂಟ್ ಬರಲ್ಲ ಅಂತ. ಬಟ್ ಸ್ಟಿಲ್ ಒಂದು ಟೈಮಲ್ಲಿ ಬಂದಾಗ ಐ ವಿಲ್ ಬಿ ಹ್ಯಾಪಿ ಟು ಹೆಲ್ಪ್ ಯು. ಹೇಳ್ತೀನಿ, ನನಗೆ ಗೊತ್ತಿರೋ ನಾನು ಆನೆಸ್ಟಾಗಿ ಹೇಳ್ತೀನಿ. ನಾನು ಯಾವುದೇ ರೀತಿಯಾದಂಥ ಹೆಲ್ತು ವಾಟ್ ಈಸ್ ದಟ್ ವೆಯ್ಟ್ ಲಾಸ್ ಕೋಚ್ ಆಗಿರ್ಬೋದು ಅಥವಾ ಜಿಮ್ ಕೋಚ್ ಆಗಿರ್ಬೋದು ಅಥವಾ ನ್ಯೂಟ್ರಿಷನ್ ಕೋಚ್ ನಾನು ದಯವಿಟ್ಟು ಅಲ್ಲ. ನಾನು ಪ್ರೊಫೆಷ್ನಲ್ ಆಗಿ ಅಂತ ಬಂದರೆ ಐ ಆಮ್ ಅ ಫೋಟೋಗ್ರಾಫರ್, ಸಿನಿಮೋಟೋಗ್ರಾಫರ್ ಆಗೋಕ್ಕೆ ಟ್ರೈ ಮಾಡ್ತಿದ್ದೀನಿ ಆಗಲೇ ಹೇಳ್ದಂಗೆ. ಬಟ್ ನೀವು ಯಾವುದೇ ಪ್ರೊಫೆಷ್ನಲ್ಲಿರಿ ಓಕೆನಾ, ಬಟ್ ನಿಮ್ಮ ಬಾಡಿ ವೆಯ್ಟ್ ಮತ್ತು ನೀವು ನೋಡೋಕೆ ಹೇಗಿದ್ದೀರಾ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಏನೇ ಹೇಳಿದ್ರು ಎಂಡ್ ಆಫ್ ದ ಡೇ ಅದೇ ನಿಜ. ಅಂದರೆ ನನ್ನ ವರ್ಕ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ವೆಯ್ಟ್ ಲಾಸ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅದರ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು. ಸೊ ಇಷ್ಟೇ ಈ ವಿಡಿಯೋ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ